ಸಿರಾಖನು ಅಧ್ಯಾಯ 41 ಒಂದು ಮರಣ ತನ್ನ ಆಸ್ತಿಪಾಸ್ತಿಯಲ್ಲಿ ನಿಶ್ಚಿಂತೆಯಿಂದಿರುವವನಿಗೆ ತಳಮಳವಿಲ್ಲದೆ ಎಲ್ಲದರಲ್ಲೂ ಸಮೃದ್ಧವಾಗಿರುವವರಿಗೆ ಇನ್ನೂ ತಿಂದು ಕುಡಿಯಲು ಆಸಕ್ತಿಯುಳ್ಳವನಿಗೆ ಮರಣವೇ, ನೆನೆಯಲು ನೀನೆಷ್ಟು ಕಹಿಯಾಗಿರುವೆ. 2 ಆದರೆ ಮರಣವೇ, ನಿನ್ನಾಗಮನದ ತೀರ್ಪು. ಸುಸ್ವಾಗತವೇ, ಗತಿಹೀನರಿಗೆ, ಬಲಗುಂದಿದವರಿಗೆ, ವೃದ್ಧರಿಗೆ, ಎಲ್ಲದರಲ್ಲೂ ತೊಂದರೆ ತಾಪತ್ರಯಗಳಿಗೆ ಈಡಾಗಿರುವವರಿಗೆ, ತೀವ್ರ ಅಸಮಾಧಾನದಿಂದಿರುವವರಿಗೆ, ತಾಳ್ಮೆಗೆಟ್ಟವರಿಗೆ. 3 ಮರಣ ತೀರ್ಪಿಗೆ ನೀನು ಹೆದರದಿರು, ನಿನ್ನ ಹಿಂದೆ ಬಂದವರನು, ಮುಂದೆ ಬರಲಿರುವವರನು ಗಮನಿಸು. 4 ಎಲ್ಲಾ ಜೀವಿಗಳಿಗೆ ಸರ್ವೇಶ್ವರನಿತ್ತಿರುವ ತೀರ್ಪು, ಅದನ್ನು ನೀನು ನಿರಾಕರಿಸುವುದೆಂತು? ವರ್ಷ 10 100 1000 ನಿನ್ನ ಜೀವನದ ವಿಚಾರವೇ ಇರದು ಪಾತಾಳದಲ್ಲಿ. 5 ಪಾಪಾತ್ಮರ ಸಂತತಿ, ಪಾಪಾತ್ಮರ ಮಕ್ಕಳು ಹೇಸತಕ್ಕವರು, ಅವರು ದುರ್ಜನರ ಸಹವಾಸದಲ್ಲೇ ಬೆಳೆದವರು. 6 ಪಾಪಾತ್ಮರ ಮಕ್ಕಳ ಆಸ್ತಿ ಹಾಳಾಗುವುದು, ಅವರ ಪೀಳಿಗೆ ಯಾವಾಗಲೂ ಅವಮಾನಕ್ಕೆ ಗುರಿಯಾಗುವುದು. 7 ಅಧರ್ಮಿಯಾದ ತಂದೆಯನ್ನು ಮಕ್ಕಳು ದೂಷಿಸುವಂಥವರೇ, ಏಕೆಂದರೆ ಅವರು ಅವಮಾನ ಸಹಿಸಬೇಕಾಗುವುದು ಅವನಿಂದಲೇ. 8 ಮಹೋನ್ನತ ದೇವರ ಧರ್ಮಶಾಸ್ತ್ರವನ್ನು ತ್ಯಜಿಸಿದ ದುರ್ಜನರೇ, ಅಯ್ಯಯ್ಯೋ, ಧಿಕ್ಕಾರ ನಿಮಗೆ. 9 ನೀವು ಹುಟ್ಟಿದರೆ ಶಾಪಕ್ಕಾಗಿ ಹುಟ್ಟುತ್ತೀರಿ, ಸತ್ತರೆ ಪಾಪದ ಪಾಲಿಗಾಗಿ ಸಾಯುತ್ತೀರಿ. 10 ಮಣ್ಣಿನಿಂದಾದ ವಸ್ತುಗಳು ತಿರುಗಿ ಸೇರುವುವು ಮಣ್ಣಿಗೆ, ಅದರಂತೆಯೇ ದುರ್ಜನರು ಶಾಪದಿಂದ ಸೇರುವರು ನಾಶನಕ್ಕೆ. 11 ಜನರ ಗೋಳಾಟ, ಅವರ ದೇಹಕ್ಕಾಗಿ ಪಾಪಾತ್ಮರ ಹೆಸರು ಹೋಗುವುದು ಕಣ್ಮರೆಯಾಗಿ. 12 ಒಳ್ಳೆಯ ಹೆಸರು ಲಕ್ಷ್ಯವಿರಲಿ ನಿನ್ನ ಹೆಸರಿನತ್ತ. ಬಂಗಾರದ 1000 ಗಟ್ಟಿಗಳಿಗಿಂತ ಅದು ನೆಲೆಯಾಗಿ ಮುಂದುವರೆವುದು ಹೆಚ್ಚು ಕಾಲ. 13 ಒಳ್ಳೆಯ ಬಾಳಿನ ದಿನಗಳು ಎಣಿಕೆಯಾಗುವುವು, ಆದರೆ ಒಳ್ಳೆಯ ಹೆಸರು ಶಾಶ್ವತವಾಗಿರುವುದು. 14 ನಾಚಿಕೆ ಮಕ್ಕಳೇ, ಶಿಕ್ಷಣವನ್ನು ಕಾಪಾಡಿಕೊಳ್ಳಿ, ಶಾಂತಿಯಿಂದ ಏನು ಲಾಭ, ಅಡಗಿಸಿಟ್ಟ ಜ್ಞಾನದಿಂದ, ಹುದುಗಿರುವ ನಿಧಿಯಿಂದ. 15 ತನ್ನ ಜ್ಞಾನವನ್ನು ಮುಚ್ಚಿಟ್ಟುಕೊಳ್ಳುವವನಿಗಿಂತಲೂ ತನ್ನ ಅಜ್ಞಾನವನ್ನು ಮುಚ್ಚಿಟ್ಟುಕೊಳ್ಳುವವನೇ ಮೇಲು. 16 ಆದುದರಿಂದ ನನ್ನ ಮಾತಿಗೆ ಮನ್ನಣೆ ಕೊಡಬಲ್ಲಿರ. ಎಲ್ಲಾ ಬಗೆಯ ನಾಚಿಕೆಯನ್ನು ಅಡಗಿಸಿಡುವುದು ಒಳಿತಲ್ಲ, ನಿಜವಾಗಿ ಎಲ್ಲಾ ಸಂಗತಿಗಳು ಎಲ್ಲರಿಗೂ ಸಮ್ಮತವಾಗಿರುವುದಿಲ್ಲ. 17 ನಾಚಿಕೆ ಪಡು, ಕೆಟ್ಟ ನಡತೆಗಾಗಿ ತಂದೆತಾಯಿಗಳ ಮುಂದೆ, ಆಡಿದ ಸುಳ್ಳಿಗಾಗಿ ಅರಸನ ಹಾಗೂ ಮಹಾತ್ಮರ ಮುಂದೆ. 18 ಮಾಡಿದ ತಪ್ಪಿಗಾಗಿ ನ್ಯಾಯಾಧಿಪತಿಯ ಹಾಗೂ ಅಧಿಕಾರಿಗಳ ಮುಂದೆ, ಎಸಗಿದ ಅಧರ್ಮಕ್ಕಾಗಿ ದೇವಸಭೆಯ ಹಾಗೂ ಜನಕೂಟದ ಮುಂದೆ. 19 ನಾಚಿಕೆ ಪಡು, ಅನ್ಯಾಯದ ವ್ಯವಹಾರಕ್ಕಾಗಿ ಪಾಲುಗಾರನ ಹಾಗೂ ಸ್ನೇಹಿತನ ಮುಂದೆ. 20 ನಾಚಿಕೆ ಪಡು, ಕಳ್ಳತನಕ್ಕಾಗಿ ನೀನು ವಾಸಿಸುವ ಸ್ಥಳದ ಹಾಗೂ ಸತ್ಯ ಒಡಂಬಡಿಕೆಯ ನಿಮಿತ್ತ. ನಾಚಿಕೆ ಪಡು, ಊಟಕ್ಕೆ ಕುಳಿತಿರುವಾಗ ಮೊಳಕ್ಕೆ ಮೇಲೆ ಆತುಕೊಂಡುದಕ್ಕಾಗಿ. 21 ನಾಚಿಕೆ ಪಡು, ಕೊಡುವ ಮತ್ತು ಕೊಳ್ಳುವ ವಿಷಯದಲ್ಲಿ ಮಾಡಿದ ಬಂಡತನಕ್ಕಾಗಿ. ವಂದಿಸಬೇಕಾದವರ ಮುಂದೆ ಮೌನ ತಾಳಿದುದಕ್ಕಾಗಿ. 22 ನಾಚಿಕೆ ಪಡು, ಸೂಳೆಯರ ಕಡೆಗೆ ದೃಷ್ಟಿ ಹಾಯಿಸಿದ್ದಕ್ಕಾಗಿ. ನಿನ್ನ ಬಳಗದವನಿಂದ ಮುಖ ತಪ್ಪಿಸಿಕೊಂಡುದಕ್ಕಾಗಿ. 23 ನಾಚಿಕೆ ಪಡು, ನೆರೆಯವರ ಕಾಣಿಕೆಯನ್ನಾಗಲಿ ಅದರ ಭಾಗವನ್ನಾಗಲಿ ತೆಗೆದಿಟ್ಟದ್ದಕ್ಕಾಗಿ. ಮದುವೆಯಾದ ಸ್ತ್ರೀಯನ್ನು ದಿಟ್ಟಿಸಿ ನೋಡಿದ್ದಕ್ಕಾಗಿ. 24 ನಾಚಿಕೆ ಪಡು, ಒಬ್ಬನ ದಾಸಿಯೊಂದಿಗೆ ಸಹವಾಸ ಮಾಡಿದ್ದಕ್ಕಾಗಿ, ಸ್ನೇಹಿತರನ್ನು ಬೈದು ಹಂಗಿಸಿದ್ದಕ್ಕಾಗಿ. ಒಬ್ಬನ ದಾಸಿಯ ಹಾಸಿಗೆಯ ಬಳಿ ಸುಳಿಯಬೇಡ, ಸ್ನೇಹಿತನಿಗೆ ಕೊಟ್ಟ ಮೇಲೆ ಹೆಂಗಿಸಬೇಡ. 25 ನಾಚಿಕೆ ಪಡು, ಒಬ್ಬನ ದಾಸಿಯೊಂದಿಗೆ ಸಹವಾಸ ಮಾಡಿದ್ದಕ್ಕಾಗಿ, ಸ್ನೇಹಿತರನ್ನು ಬೈದು ಹಂಗಿಸಿದ್ದಕ್ಕಾಗಿ. ಒಬ್ಬನ ದಾಸಿಯ ಹಾಸಿಗೆಯ ಬಳಿ ಸುಳಿಯಬೇಡ, ಸ್ನೇಹಿತನಿಗೆ ಕೊಟ್ಟ ಮೇಲೆ ಹೆಂಗಿಸಬೇಡ. 26 ನಾಚಿಕೆ ಪಡು, ಕಿವಿಯಿಂದ ಕೇಳಿದ್ದನು, ಬಾಯಿಂದ ಹೇಳಿದ್ದಕ್ಕಾಗಿ ಗುಟ್ಟನು ರಟ್ಟು ಮಾಡಿದ್ದಕ್ಕಾಗಿ. 27 ನಿಜವಾಗಿಯೂ ಲಜ್ಞಾವಂತನಾಗಿರುವೆ, ಹೀಗೆ ನಡೆದಲ್ಲಿ ಆಗ ನಿನಗೆ ಕರುಣೆ ದೊರಕುವುದು ಎಲ್ಲರ ದೃಷ್ಟಿಯಲ್ಲಿ. ಸಿರಾಖನು ಅಧ್ಯಾಯ 42 1 ಈ ಕೆಳಗಿನ ವಿಷಯಗಳನ್ನು ಕುರಿತು ನಾಚಿಕೊಳ್ಳಬೇಡ, ಯಾರ ದಾಕ್ಷಿಣ್ಯಕ್ಕೋಸ್ಕರವೂ ಪಾಪದಲ್ಲಿ ಬೀಳಬೇಡ. 2 ಮಹೋನ್ನತನ ಧರ್ಮಶಾಸ್ತ್ರ ಹಾಗೂ ಆತನ ಒಡಂಬಡಿಕೆ ಕುರಿತು, ದುರ್ಜನರಿಗೆ ಕೊಡಬೇಕಾದ ನ್ಯಾಯವಾದ ತೀರ್ಪು ಕುರಿತು. 3 ಪಾಲುಗಾರನಿಂದ, ಹಾದಿಕಾರನಿಂದ ತೆಗೆದುಕೊಳ್ಳಬೇಕಾದ ಲೆಕ್ಕ ಕುರಿತು, ಸ್ನೇಹಿತರ ಆಸ್ತಿಯಿಂದ ಕೊಡಬೇಕಾದ ಪಾಲು ಕುರಿತು. 4 ನ್ಯಾಯವಾದ ಬಟ್ಟು, ತಕ್ಕಡಿ ಕುರಿತು, ಬಹಳವಾಗಲಿ ಅಲ್ಪವಾಗಲಿ ಬರುವ ಸಂಪಾದನೆ ಕುರಿತು. 5 ವ್ಯಾಪಾರದಿಂದ ಬರುವಂಥ ನ್ಯಾಯವಾದ ಆದಾಯ ಕುರಿತು, ಮಕ್ಕಳನ್ನು ಶಿಸ್ತಿನ ಪ್ರಕಾರ ತಿದ್ದುವುದನ್ನು ಕುರಿತು, ತಪ್ಪಿತಸ್ಥ ಆಳಿಗೆ ರಕ್ತ ಬರುವಷ್ಟು ಹೊಡೆಯುವುದನ್ನು ಕುರಿತು. 6 ದುಷ್ಟ ಹೆಂಡತಿಯಿದ್ದರೆ ಬೀಗ ಹಾಕುವುದು ಒಳಿತು, ಬಹಳ ಕೈಗಳು ಆಡುತ್ತಿದ್ದರೆ ಮುಚ್ಚಿಡುವುದು ಮೇಲು. 7 ನೀನು ಕೊಡುವುದನ್ನು ಅಂಕೆತೂಕಗಳಿಂದ ಕೊಡು, ಕೊಡುವುದನ್ನು ತೆಗೆದುಕೊಳ್ಳುವುದನ್ನು ಬರೆದಿಡು. 8 ಬುದ್ಧಿ ಹೇಳಲು ನಾಚಬೇಡ ದಡ್ಡನಿಗೆ, ಮೂರ್ಖನಿಗೆ, ಯುವಕನೊಂದಿಗೆ ವಾದಿಸುವ ಹಣ್ಣುಮುದುಕನಿಗೆ. ಆಗ ನೀನು ಸುಶಿಕ್ಷತನಾಗುವೆ, ಸಕಲಮಾನವರಿಗೂ ಸಮ್ಮತನಾಗುವೆ. 9 ಮಗಳ ಬಗ್ಗೆ ತಂದೆಯ ಚಿಂತೆ, ಮಗಳಿಗೆ ಗೊತ್ತಿಲ್ಲದೆಯೇ ತಂದೆ ನಿದ್ದೆಗೆಡುತ್ತಾನೆ, ಆಕೆಯ ಚಿಂತೆ ನಿದ್ರೆಯನ್ನು ಹಾರಿಸಿಬಿಡುತ್ತದೆ. ಆಕೆ ಯುವತಿಯಾಗಿರುವಾಗ ವಯಸ್ಸಲ್ಲಿ ಕಳೆದು ಹೋಗುವುದೋ ಎಂಬ ಚಿಂತೆ, ಮದುವೆಯಾದಾಗ ಎಲ್ಲಿ ಅಪಮಾನಕ್ಕೆ ಗುರಿಯಾಗುವಳೋ ಎಂಬ ಚಿಂತೆ. 10 ಕನ್ಯಾವಸ್ಥೆಯಲ್ಲಿ ಗರ್ಭಿಣಿಯಾಗಿ ಎಲ್ಲಿ ಹೆತ್ತವರ ಮನೆಯಲ್ಲೇ ಉಳಿದು ಬಿಡುವಳೋ ಎಂಬ ಚಿಂತೆ, ಗಂಡನಿರುವಾಗಲೂ ಎಲ್ಲಿ ಅಡ್ಡದಾರಿ ಹಿಡಿಯುವಳೋ ಎಂಬ ಚಿಂತೆ, ಮದುವೆಯಾದ ಮೇಲೆ ಎಲ್ಲಿ ಬಂಜೆಯಾಗುವಳೋ ಎಂಬ ಚಿಂತೆ.
11 ಮೊಂಡು ಮಗಳನ್ನು ಹದ್ದುಬಸ್ತಿನಲ್ಲಿಟ್ಟು ಕಾಯಬೇಕು. ನಿನ್ನ ಶತ್ರುಗಳೆದುರಿನಲ್ಲಿ ನಿನ್ನನವಳು ನಗೆಗೀಡು ಮಾಡದಂತೆ, ಊರಲ್ಲಿ ಎಲ್ಲರೂ ಆಡಿಕೊಳ್ಳಲು ಆಸ್ಪದವಾಗದಂತೆ, ಜನರಲ್ಲಿ ಅವಳು ಅಪಕೀರ್ತಿಗೊಳಗಾಗದಂತೆ, ಎಲ್ಲರ ಎದುರಿನಲ್ಲಿ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸದಂತೆ. 12 ಚೆಲುವಿಕೆಗಾಗಿಯೇ ಯಾರನ್ನೂ ದಿಟ್ಟಿಸಿ ನೋಡಬೇಡ, ಮಹಿಳೆಯರ ಮಧ್ಯೆ ಕುಳಿತುಕೊಳ್ಳಬೇಡ. 13 ನುಸಿ ಬರುವುದು ಬಟ್ಟೆಯಿಂದ, ಹೆಂಗಸಿಗೆ ಕೆಟ್ಟತನ ಬರುವುದು ಹೆಂಗಸರಿಂದ. 14 ಗಂಡಸಿನ ಗಡಸುತನವೇ ಲೇಸು, ಸವಿಮಾತಿನ ಹೆಂಗಸಿಗಿಂತ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವ ಮಹಿಳೆಗಿಂತ. 15 ಪ್ರಕೃತಿಯಲ್ಲಿ ಪರಮಾತ್ಮನ ಮಹಿಮೆ, ಸರ್ವೇಶ್ವರನ ಕೆಲಸಗಳನ್ನು ಕುರಿತು ಈಗ ನೆನಪು ಮಾಡಿಕೊಡುತ್ತೇನೆ. ನಾನು ಕಂಡ ಸಂಗತಿಗಳನ್ನು ವಿವರಿಸುತ್ತೇನೆ. ಸರ್ವೇಶ್ವರನ ವಾಣಿಯ ಪ್ರಕಾರ ಆತನ ಕಾರ್ಯ ನೆರವೇರಿದೆ, ಸೃಷ್ಟಿ ಸಮಸ್ತವು ಆತನ ಆಜ್ಞೆಗಳನ್ನು ಅನುಸರಿಸುತ್ತವೆ. 16 ಪ್ರಕಾಶ ಕೊಡುವ ಸೂರ್ಯ ಎಲ್ಲವನ್ನೂ ದೃಷ್ಟಿಸುವನು, ಸರ್ವೇಶ್ವರನ ಕೆಲಸ ಆತನ ಮಹಿಮೆಯಿಂದ ತುಂಬಿರುವುದು. 17 ಸರ್ವೇಶ್ವರನ ಮಹತ್ಕಾರ್ಯಗಳನ್ನು ವಿವರಿಸುವ ಶಕ್ತಿಯನ್ನು ಆತ ಕೊಟ್ಟಿಲ್ಲ ತನ್ನ ದೇವದೂತರಿಗೂ. ಎಲ್ಲವೂ ತನ್ನ ಮಹಿಮೆಯಲ್ಲೇ ನೆಲೆಗೊಂಡಿರುವಂತೆ ಸ್ಥಾಪಿಸಿದವ ಸರ್ವಶಕ್ತನಾದ ಸರ್ವೇಶ್ವರನೇ. 18 ಮಹೋನ್ನತ ಸರ್ವೇಶ್ವರ ತಿಳಿದಿರುವನು, ಸರ್ವಜ್ಞಾನವನು, ಯುಗದ ಲಕ್ಷಣವನು ಎಂದೇ ಪರಿಶೋಧಿಸಿಹನು, ಪ್ರಪಾತವನು, ಹೃದಯವನು, ಬಲ್ಲನಾತನು ಅವುಗಳ ತಂತ್ರಕುತಂತ್ರಗಳನ್ನು. 19 ಪ್ರಕಟಪಡಿಸುವನು, ಹಿಂದೆ ನಡೆದವುಗಳನ್ನು ಮುಂದೆ ನಡೆಯುವಂಥವುಗಳನ್ನು ಶ್ರುತಪಡಿಸಬಲ್ಲನಾತನು, ಗುಪ್ತವಾದುವುಗಳ ಸುಳಿವನು. 20 ಯಾವ ಕಲ್ಪನೆಯೂ ಆತನಿಂದ ತಪ್ಪಿಸಿಕೊಳ್ಳದು, ಯಾವ ಮಾತು ಆತನಿಗೆ ಮರೆಯಾಗಿರದು. 21 ಯುಗಯುಗಾಂತರಕ್ಕೂ ಇರುವಾತನವನು, ತನ್ನ ಜ್ಞಾನದ ಮಹತ್ಕಾರ್ಯಗಳನ್ನು ಕ್ರಮಪಡಿಸಿದರುವನು, ಅದಕ್ಕೆ ಯಾವುದನ್ನೂ ಕೂಡಿಸಲಿಲ್ಲ, ಯಾವುದನ್ನೂ ಅದರಿಂದ ಕಳೆದಿಲ್ಲ, ಸಲಹೆಗಾರನ ಅಗತ್ಯವೂ ಆತನಿಗಿರಲಿಲ್ಲ. 22 ಆಹಾ, ಆತನ ಕಾರ್ಯಗಳು ಎಷ್ಟು ಅಪೇಕ್ಷಣೀಯ, ಆತನ ಕೆಲಸಗಳು ಎಷ್ಟು ತೇಜೋಮಯ. 23 ಇವೆಲ್ಲವೂ ಅವುಗಳ ಪ್ರಯೋಜನಕ್ಕನುಸಾರ ಜೀವಿಸುತ್ತವೆ, ನಿತ್ಯಕ್ಕೂ ಉಳಿಯುತ್ತವೆ, ಆತನಿಗೆ ವಿಧೇಯವಾಗಿರುತ್ತವೆ. 24 ಎಲ್ಲ ಸಂಗತಿಗಳಿರುವುವು ದ್ವಂದ್ವವಾಗಿ, ಒಂದು ಇನ್ನೊಂದಕ್ಕೆ ಎದುರಾಗಿ, ಆತ ಯಾವುದನ್ನೂ ಮಾಡಿಲ್ಲ ಅಪೂರ್ಣವಾಗಿ. 25 ವೈಶಿಷ್ಟ್ಯತೆಯಲ್ಲಿ ಒಂದು ಪರಿಪೂರ್ಣಗೊಳ್ಳುತ್ತದೆ ಇನ್ನೊಂದರಿಂದ. ಆತನ ಮಹಿಮೆಯನ್ನು ಪೂರ್ತಿಯಾಗಿ ಗ್ರಹಿಸಲು ಯಾರಿಂದ ಸಾಧ್ಯ. ಸಿರಾಖನು ಅಧ್ಯಾಯ 43. ಒಂದು ಸೂರ್ಯ ಉನ್ನತದಲ್ಲಿ, ನಿರ್ಮಲ ಆಕಾಶ ಎಷ್ಟೋ ಪ್ರಭಾವವುಳ್ಳದ್ದು, ಗಗನದ ದೃಶ್ಯ ಎಷ್ಟೋ ಮಹಿಮೆಯುಳ್ಳದ್ದು. 2 ಸೂರ್ಯನು ಉದಯವಾಗಿ ಸಾರುತ್ತಾನೆ, ಶುಭ ಸಂದೇಶ ಏರುವ ರವಿ ಎಷ್ಟು ಆಶ್ಚರ್ಯಕರ, ಎಂಥ ಮಹೋನ್ನತ ಸಾಧನ. 3 ಭೂಮಿಯನ್ನೆಲ್ಲ ಒಣಗಿಸುತ್ತಾನೆ, ಮಧ್ಯಾಹ್ನದೊಳು ಯಾರಿಂದ ಸಾಧ್ಯ ಅವನ ಉರಿಯ ತಾಪವನ್ನು ಸಹಿಸಲು. 4 ಕುಲುಮೆಯನ್ನು ಊದುವವನು ಕಾವಿನ ಕೆಲಸದಲ್ಲೇ ಇರುತ್ತಾನೆ, ಸೂರ್ಯನಾದರೂ 3ರಷ್ಟು ತೀಕ್ಷ್ಣ ಆಗಿದ್ದು ಪರ್ವತಗಳನ್ನೇ ಸುಡುತ್ತಾನೆ. ಬಿಸಿ ಹವೆ ಬಿಡುತ್ತಾ ಹೊಳೆಯುವ ಕಿರಣಗಳಿಂದ ಕಣ್ಣುಗಳನ್ನೇ ಕುಕ್ಕಿಸುತ್ತಾನೆ. 5 ಅವನನ್ನು ರಚಿಸಿದ ಸರ್ವೇಶ್ವರ ಘನವಂತ, ಆತನ ಅಪ್ಪಣೆಯಂತೆ ಹಿಡಿದೋಡುತ್ತಾನೆ ರವಿ ತನ್ನ ಪಥ. 6 ಚಂದ್ರನು ಸಹ ಕಾಣಿಸಿಕೊಳ್ಳುತ್ತಾನೆ, ಸದಾ ಸಮಯಕ್ಕೆ ಸರಿಯಾಗಿ ಪ್ರಪಂಚಕ್ಕೆ ಗುರುತನ್ನು ತೋರಿಸುತ್ತಾನೆ, ವಿಶೇಷ ದಿನಗಳನ್ನು ಸೂಚಿಸಿ. 7 ಹಬ್ಬದ ದಿನಗಳು ಸೂಚಿತವಾಗುವುದು, ಚಂದ್ರನಿಂದಲೇ ಅವನ ಬೆಳಕು. ಕಡಿಮೆಯಾಗುತ್ತಾ ಬರುವುದು ಹುಣ್ಣಿಮೆಯಾದ ಮೇಲೆ. 8 ತಿಂಗಳು ಸಹ ಕರೆಯಲಾಗುತ್ತದೆ, ಚಂದ್ರನ ಹೆಸರಿನಿಂದ ಬೆಳೆಯುತ್ತಾನೆ, ಆಶ್ಚರ್ಯಕರವಾಗಿ ಪೂರ್ಣವಾಗುತ್ತಾ. ಆಕಾಶದಲ್ಲಿ ಹೊಳೆಯುತ್ತಿರುವನು, ಮಹೋನ್ನತ ಗಣಗಳ ಸಾಧನವಾಗಿ, ಗಗನಮಂಡಲದ ತಾರಾಗಣಗಳಿಗೆ ಬೆಳಗುವ ಪತಾಕೆಗೆ ಸಮನಾಗಿ. 9 ನಕ್ಷತ್ರಗಳು, ಮಿನುಗುವ ನಕ್ಷತ್ರಗಳು, ಆಕಾಶದ ಸೌಂದರ್ಯ ಸೊಬಗುಗಳು, ಮಹೋನ್ನತ ಸರ್ವೇಶ್ವರನ ದೇದೀಪ್ಯಮಾನವಾದ ಆಭರಣಗಳು. 10 ಇವೆಲ್ಲವೂ ನಿಂತುಕೊಳ್ಳುತ್ತವೆ ತಮಗೆ ನಿಯಮಿತ ಸ್ಥಳಗಳಲ್ಲಿ, ಅವು ಬಳಲಿ ಹೋಗುವುದಿಲ್ಲ, ತಮ್ಮ ಕಾವಲಿನಲ್ಲಿ ಅನುಸರಿಸುತ್ತವೆ ಈ ಪರಿಶುದ್ಧನ ಅಣತಿ. 11 ಮುಗಿಲು, ಬಿಲ್ಲು, ಮಳೆಬಿಲ್ಲನು ನೋಡು, ಅದನ್ನುಂಟು ಮಾಡಿದಾತನನ್ನು ಕೊಂಡಾಡು, ಅದು ಹೊಳೆಯುವಾಗ ಎಷ್ಟು ರಮ್ಯವಾಗಿದೆ ನೋಡು. 12 ಆಕಾಶವನ್ನೆಲ್ಲ ಬಳಸುವುದು, ಕಾಂತಿಯ ಆವರಣದಿಂದ ಬಿಲ್ಲಂತೆ ಅದು ಬಗ್ಗಿರುವುದು, ಮಹೋನ್ನತನ ಕೈಗಳಿಂದ. 13 ಪ್ರಕೃತಿಯ ಅದ್ಭುತಗಳು, ಸರ್ವೇಶ್ವರ ತನ್ನ ಅಪ್ಪಣೆಯ ಪ್ರಕಾರ ಹಿಂಬೀಳುವಂತೆ ಮಾಡುತ್ತಾನೆ, ತನ್ನ ನ್ಯಾಯತೀರ್ಪಿನ ಸಿಡಿಲುಗಳನ್ನು ತೀವ್ರವಾಗಿ ಕಳುಹಿಸುತ್ತಾನೆ. 14 ಈ ಕಾರಣ ತೆರೆಯುವುವು ನಿಧಿನಿಲಯಗಳು, ಹಕ್ಕಿಗಳಂತೆ ಹಾರಿಬರುವುವು ಮೋಡಗಳು. 15 ಆತನ ಅಪಾರಶಕ್ತಿಯಿಂದ ಬಲಗೊಳ್ಳುತ್ತವೆ ಮೋಡಗಳು, ಸಣ್ಣಗೆ ಒಡೆದು ಚದುರುತ್ತವೆ ಆಲಿಕಲ್ಲುಗಳು. 16 ಬೆಟ್ಟಗಳು ನಡುಗುವುವು, ಆತನು ಪ್ರತ್ಯಕ್ಷವಾದಾಗ, ತೆಂಕಣಗಾಳಿ ಬೀಸುವುದು ಆತನಿಗೆ ಇಷ್ಟವಾದಾಗ, ಅಂತೆಯೇ ಬಡಗಣ ಗಾಳಿ, ಸುಂಟರಗಾಳಿ ಆತನಿಗೆ ಇಷ್ಟ ಬಂದಾಗ. 17 ಆತನ ಗುಡುಗಿನ ಶಬ್ದಕ್ಕೆ ಜಗ ಗುರಿಯಾಗುತ್ತದೆ, ವೇದನೆಗೆ ಮಂಜನು ಚಿಮುಕಿಸುವನಾತ, ಹಕ್ಕಿಗಳು ಹಾರಿಬರುವಂತೆ, ಮಿಡಿತೆಗಳು ಧರೆಗೆ ಇಳಿದು ಬರುವ ಹಾಗೆ. 18 ಬೆರಗಾಗುವುವು ಕಣ್ಣುಗಳು, ಅದರ ಬಿಳುಪಿನ ಚೆಲುವಿಗೆ ಚಕಿತಗೊಳ್ಳುವುದು ಹೃದಯ ಅದರ ಹನಿಹನಿಗೆ. 19 ಭೂಮಿಯ ಮೇಲೆ ಆತ ಸುರಿಸುವನು, ಇಬ್ಬನಿಯನು ಉಪ್ಪಿನಂತೆ ಹೆಪ್ಪುಗಟ್ಟಿದಾಗ ಅದಾಗುವುದು ಮುಳ್ಳಿನ ಮೊನೆಯಂತೆ. 20 ನೀರ್ಗಲ್ಲಾಗುವುದಾ ನೀರು, ಬಡಗಣ ಶೀತಲ ಗಾಳಿ ಬೀಸಲು ಅದು ಹರಡಿ ನೆಲೆಸುವುದು, ಎಲ್ಲ ನೀರಿನ ಗುಂಡಿಗಳ ಮೇಲೂ ಆ ನೀರೇ ಆಗ ಕವಚ ಧರಿಸಿಕೊಂಡಂತಾಗುವುದು. 21 ಪರ್ವತಗಳ ಕಬಳಿಸಿ, ಅರಣ್ಯವನ್ನು ಸುಡುವುದು ಗಾಳಿ, ಹಸಿರು ಹುಲ್ಲನ್ನೆಲ್ಲ ಬೆಂಕಿಯಂತೆ ದಹಿಸಿಬಿಡುವುದಾ ಗಾಳಿ. 22 ತೀವ್ರವಾಗಿ ಬರುವ ಮಂಜು, ಎಲ್ಲಕ್ಕೂ ಕ್ಷೇಮಕರ, ಶೆಕೆಯ ನಂತರ ಬರುವ ಇಬ್ಬನಿ ಸುಖಕರ. 23 ತನ್ನ ಸಂಕಲ್ಪದನುಸಾರ ಶಾಂತಪಡಿಸುವನಾತ, ಸಾಗರಗಳನ್ನು ಅವುಗಳಲ್ಲಿ ನೆಟ್ಟಿಹನು ದ್ವೀಪಗಳನ್ನು.
24 ಸಮುದ್ರ ಪ್ರಯಾಣ ಮಾಡುವವರು ತಿಳಿಸುವರು ಅದರ ಗಂಡಾಂತರಗಳನ್ನು ಚಕಿತರಾಗುವೆವು ಹೀಗೆ ಕಿವಿಯಿಂದ ಕೇಳಿದವುಗಳ ಕುರಿತು. 25 ಅಲ್ಲಿಯೂ ಇರುವುವು ವಿಲಕ್ಷಣವಾದ ಅಗಾಧವಾದ ಸೃಷ್ಟಿಗಳು ಬಗೆಬಗೆಯ ಜೀವಿಗಳು ಹಲವಾರು ಜಾತಿಯ ಜಲಚರಗಳು. 26 ಆತನ ದೂತರು ದಡಸೇರುವುದು ಆತನ ದೆಸೆಯಿಂದಲೇ ಎಲ್ಲಕ್ಕೂ ಆಧಾರವಾಗಿರುವುದು ಆತನ ಮಾತೊಂದೇ. 27 ನಾನು ಎಷ್ಟು ಮಾತುಗಳನ್ನಾಡಿದರೂ ಕಡಿಮೆಯೇ ನನ್ನ ಮಾತಿನ ಸಾರಾಂಶ ಇದುವೇ ಎಲ್ಲವೂ ಆತನೇ. 28 ನಮಗೆ ಬಲವೆಲ್ಲಿಂದ ಬಂದಿತು ಆತನನ್ನು ಘನಪಡಿಸುವುದಕ್ಕೆ. ಆತನೇ ದೊಡ್ಡವನು ಆತ ಗೈದ ಸಕಲ ಕೆಲಸ ಕಾರ್ಯಗಳಿಗೆ. 29 ಭಯಂಕರನು ಘನವಂತನು ಸರ್ವೇಶ್ವರ ಆತನ ಶಕ್ತಿ ಸಾಮರ್ಥ್ಯ ಆಶ್ಚರ್ಯಕರ. 30 ಸರ್ವೇಶ್ವರನನ್ನು ನೀವು ಮಹಿಮೆಪಡಿಸುವಾಗ ನಿಮ್ಮ ಕೈಯಿಂದಾದಷ್ಟು ಆತನನ್ನು ಆದರೂ ಆತ ಮಿಗಿಲಾಗಿರುವನು. ಆತನನ್ನು ಕೀರ್ತಿಸುವಾಗ ದಣಿಯದೆ ಶಕ್ತಿಯನ್ನೆಲ್ಲ ಬಳಸಿರಿ. ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. 31 ಆತನನ್ನು ನೋಡಿದವರು ಯಾರಿದ್ದಾರೆ ಆತನನ್ನು ವಿವರಿಸಲಾಗುವಂತೆ. ಆತನನ್ನು ಘನಪಡಿಸುವವರು ಯಾರಿದ್ದಾರೆ ಆತನಿದ್ದಂತೆ. 32 ಇವುಗಳಿಗಿಂತಲೂ ಹೆಚ್ಚಾಗಿ ಇನ್ನೂ ಅನೇಕ ವಿಷಯಗಳು ಮರೆಯಾಗಿವೆ ಆತನ ಕೆಲಸ ಕಾರ್ಯಗಳಲ್ಲಿ ನಾವು ನೋಡಿದ್ದು ಅತಿ ಸ್ವಲ್ಪವೇ. 33 ಎಲ್ಲವನ್ನೂ ಮಾಡಿದವನು ಸರ್ವೇಶ್ವರನೇ ಜ್ಞಾನವನ್ನು ಅನುಗ್ರಹಿಸಿಹನು ಭಕ್ತರಿಗೆ. ಸಿರಾಖನು ಅಧ್ಯಾಯ 44 ಒಂದು ಪೂರ್ವಜರ ಸ್ತುತಿ ವಂದನೆ ಸಲ್ಲಿಸೋಣ ನಾವೀಗ ಪ್ರಸಿದ್ಧ ಪುರುಷರಿಗೆ ನಮ್ಮನ್ನು ಪಡೆದ ನಮ್ಮ ಕುಲದ ಮೂಲಪಿತೃಗಳಿಗೆ. 2 ಪ್ರಕಟಿಸಿಹನು ಸರ್ವೇಶ್ವರ ತನ್ನ ಮಹಾಮಹಿಮೆಯನ್ನು ತೋರ್ಪಡಿಸಿಹನು ಮೊದಲಿಗಿಂತಲೂ ತನ್ನ ಮಹಾಶಕ್ತಿಯನು. 3 ತಮ್ಮ ತಮ್ಮ ರಾಜ್ಯಗಳನ್ನು ಆಳಿದವರು, ತಮ್ಮ ಶಕ್ತಿಯಿಂದ ಹೆಸರು ಗಳಿಸಿಕೊಂಡವರು, ತಮ್ಮ ತಿಳುವಳಿಕೆಯಿಂದ ಆಲೋಚನೆ ನೀಡಿದವರು, ಪ್ರವಚನಗಳಿಂದ ಸಂದೇಶವನ್ನು ಸಾರಿದವರು. 4 ತಮ್ಮ ಸಲಹೆಗಳಿಂದ ಜನಾಂಗಕ್ಕೆ ಮುಂದಾಳಾದವರು, ತಮ್ಮ ತಿಳುವಳಿಕೆಯಿಂದ ಜನಾಂಗಕ್ಕೆ ವಿದ್ಯಾವಂತರಾದವರು, ಜ್ಞಾನಮಯವಾಗಿತ್ತು ಇವರು ನೀಡಿದ ಬೋಧನೆಯು. 5 ರಾಗಗಳನ್ನು ಕಂಡು ಹಿಡಿದವರು ಗೀತೆಗಳನ್ನು ರಚಿಸಿ ಕಲಿಸಿದರು. 6 ತಮ್ಮ ನಿವಾಸಗಳಲ್ಲಿ ಶಾಂತಿಯಿಂದ ಬಾಳಿದ ಸಮರ್ಥ ಶ್ರೀಮಂತರು. 7 ಇವರೆಲ್ಲರೂ ತಮ್ಮ ಜೀವನಕಾಲದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದರು, ಆಯಾ ಕಾಲದಲ್ಲಿ ಭೂಷಣಪ್ರಾಯರಾಗಿ ಹೋದರು. 8 ಇವರಲ್ಲಿ ಕೆಲವರು ತಮ್ಮ ಹೆಸರುಗಳನ್ನು ಕೆತ್ತಿ ಹೋದರು, ಆ ಹೆಸರುಗಳು ಅವರ ಕೀರ್ತಿಯನ್ನು ಸಾರುತ್ತಿರುವುವು. 9 ಇನ್ನು ಕೆಲವರು ಯಾವ ಸ್ಮಾರಕವೂ ಇಲ್ಲದೆ ಎಂದೂ ಇಲ್ಲದವರಂತೆ ಗತಿಸಿ ಹೋದರೂ ಹುಟ್ಟಲಿಲ್ಲವೇನೋ ಎಂಬಂತೆ ಕಣ್ಮರೆಯಾಗಿ ಹೋದರು, ಅವರ ನಂತರ ಅವರ ಮಕ್ಕಳು ಸಹ ಅವರಂತೆ ಹೋಗಿಬಿಟ್ಟರು. 10 ಆದರೆ ಅವರು ದಯಾಳುಗಳಾಗಿದ್ದರೂ ಮರೆತು ಹೋಗಲಿಲ್ಲ ಅವರ ಸತ್ಕಾರ್ಯಗಳು. 11 ಒಳ್ಳೆಯ ಸೊತ್ತು ಸದಾ ಉಳಿಯುವುದು ಅವರ ಪೀಳಿಗೆಯಲ್ಲಿ, ಅವರ ಮಕ್ಕಳು ಸ್ಥಿರವಾಗಿರುವರು ಒಡಂಬಡಿಕೆಯ ಅನುಸರಣೆಯಲ್ಲಿ. 12 ಅವರ ಸಂತಾನ ಸ್ಥಿರವಾಗಿರುವುದು ಒಡಂಬಡಿಕೆಯ ಪಾಲನೆಯಲ್ಲಿ, ಅವರ ಮಕ್ಕಳು ಸಹ ನೆಲೆಯಾಗಿ ನಿಲ್ಲುವರು ಅದರ ಅನ್ವೇಷಣೆಯಲ್ಲಿ. 13 ಉಳಿಯುವುದು ಅವರ ಸಂತಾನ ಎಂದೆಂದಿಗೂ ಅವರ ಗೌರವ ಅಳಿಸಿಹೋಗದು. 14 ಸಮಾಧಾನದಲ್ಲಿ ಅವರ ದೇಹಗಳಿಗೆ ಸಮಾಧಿಯಾಯಿತು, ಜೀವಂತವಾಗುವುದು ಅವರ ಹೆಸರು ತಲತಲಾಂತರದವರೆಗೂ. 15 ಕುಲದವರು ಪ್ರಸಿದ್ಧಪಡಿಸುವರು ಅವರ ಜ್ಞಾನವನ್ನು, ಸಭೆಯು ಸಾರುವುದು ಅವರ ಕೀರ್ತಿಯನು. 16 ಹನೋಕ ಸರ್ವೇಶ್ವರನಿಗೆ ಮೆಚ್ಚಿಕೆಯಾಗಿದ್ದರಿಂದ ಹನೋಕನು ಒಯ್ಯಲ್ಪಟ್ಟನು, ಹೀಗೆ ಪರಿವರ್ತನೆಯ ಆದರ್ಶವಾದನು ಸಮಸ್ತ ಪೀಳಿಗೆಗೂ. 17 ನೋಹನು ಕಂಡುಬಂದನು, ಸಂಪೂರ್ಣ ಸತ್ಯವಂತನಾಗಿ ಅಂಗೀಕೃತನಾದನು ಪ್ರಕೋಪದ ಕಾಲದಲ್ಲಿ, ಲೋಕಕ್ಕೆ ಬದಲಾಗಿ ಹೀಗೆ ಜಗತ್ತಿಗೊಂದು ಜನಶೇಷ ಉಳಿಯಿತು ಪ್ರಳಯಕಾಲದಲ್ಲಿ. 18 ಅವನೊಂದಿಗೆ ನಿತ್ಯವಾದ ಒಡಂಬಡಿಕೆಗಳಾದವು, ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲವೆಂದು. 19 ಅಬ್ರಹಾಮನು ತಂದೆಯಾದನು ಅನೇಕ ಜನಾಂಗಗಳಿಗೆ, ಪ್ರಖ್ಯಾತಿಯಲ್ಲಿ ಯಾವನು ಸಿಗನು ಸರಿಸಮಾನನು ಅವನಿಗೆ. 20 ನಡೆದುಕೊಂಡನವನು ಮಹೋನ್ನತನ ಇಚ್ಛೆಯಂತೆ ಮಾಡಿಕೊಂಡನಾತ ಒಡಂಬಡಿಕೆಯನ್ನು, ಅವನೊಂದಿಗೆ ಒಡಂಬಡಿಕೆಯನ್ನು ಸ್ಥಿರಪಡಿಸಿದನಾತ ಅವನ ದೇಹದಲ್ಲೇ ನಂಬಿಗಸ್ಥನಾಗಿ ಕಂಡುಬಂದನವನು ಅಗ್ನಿಪರೀಕ್ಷೆಯ ಕಾಲದಲ್ಲೇ. 21 ಎಂದೇ ಅವನ ಸಂತಾನದ ಮೂಲಕ ಎಲ್ಲ ಜನರಿಗೆ ಆಶೀರ್ವಾದವಿರುವುದೆಂದು, ಧರೆಯ ಧೂಳಿನಂತೆ ಅವನ ಸಂತಾನ ಹೆಚ್ಚುವುದೆಂದು, ಅವನ ಸಂತಾನವು ನಕ್ಷತ್ರಗಳಷ್ಟು ಅಧಿಕವಾಗುವುದೆಂದು, ಸಮುದ್ರದಿಂದ ಸಮುದ್ರದವರೆಗೂ ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ವನಿಗೆ ಸ್ವಾಸ್ಥ್ಯವನ್ನು ಕೊಡುವೆನೆಂದು ಸರ್ವೇಶ್ವರ ಆಣೆಯಿಟ್ಟು ವಾಗ್ದಾನ ಮಾಡಿದನು. 22 ಇಸಾಕ ಯಾಕೋಬ ಅಬ್ರಹಾಮನ ನಿಮಿತ್ತ ಆತನ ಮಗ ಇಸಾಕನೊಂದಿಗೆ ಮಾಡಲಾಯಿತು ಅದೇ ವಾಗ್ದಾನ. 23 ಸ್ಥಿರಗೊಳಿಸಿದನು ಸರ್ವೇಶ್ವರ ಎಲ್ಲ ಮಾನವರಿಗೂ ಒದಗಲಿರುವ ಆ ಆಶೀರ್ವಾದವನ್ನು, ಒಡಂಬಡಿಕೆಯನ್ನು ಯಾಕೋಬನ ಮೇಲೆ ಹೊರಿಸಿದನು, ಆ ಹೊಣೆಗಾರಿಕೆಯನ್ನು ಅವನನ್ನು ದೃಢಗೊಳಿಸಿ ಸೊತ್ತನ್ನು ಕೊಟ್ಟು 12 ಕುಲಗಳಿಗೆ ವಿಭಾಗಿಸಿದನು ಆ ಪಾಲನ್ನು. ಸಿರಾಖನು ಅಧ್ಯಾಯ 45 ಒಂದು ಮೋಶೆ ಆ ಯಾಕೋಬನ ಸಂತತಿಯಿಂದ ಬರಮಾಡಿದನು ದಯಾಶೀಲನೊಬ್ಬನನ್ನು, ದೇವರಿಗೂ ಮಾನವರಿಗೂ ಪ್ರಿಯನಾದ ವ್ಯಕ್ತಿಯೊಬ್ಬನನ್ನು, ಅವನೇ ಮೋಶೆ ಎಂಬವನು, ಪುಣ್ಯ ಸ್ಮರಣೆಗೆ ಯೋಗ್ಯನಾದವನು. 2 ಇವನನ್ನು ಏರಿಸಿದನು ಮಹಿಮಾ ಪದವಿಗೆ, ವೈರಿಗಳು ಭಯಪಡುವಂಥ ಘನತೆಗೆ. 3 ಇವನ ಬಾಯಿಮಾತಿನ ಮೂಲಕವಾಗಿ ಸರ್ವೇಶ್ವರ ನಡೆಸಿದನು ಅದ್ಭುತಗಳನ್ನು, ಅನಿರೀಕ್ಷಿತವಾಗಿ ಘನತೆಗೇರಿಸಿದವನನ್ನು ಅರಸರುಗಳ ಎದುರಿನಲ್ಲಿ ಕೊಟ್ಟನವನಿಗೆ ತನ್ನ ನಿಬಂಧನೆಗಳನ್ನು ತನ್ನ ಜನರ ಹಿತಕ್ಕಾಗಿ ತೋರಿಸಿದನು, ತನ್ನ ಮಹಿಮಾ ಪ್ರಭಾವವನ್ನು ಅವನಿಗಾಗಿ. 4 ಇವನ ಸತ್ಯಸಾತ್ವಿಕತೆಗಳಿಗಾಗಿ ಇವನನ್ನು ಪ್ರತಿಷ್ಠಿಸಿದನಾತ, ಸಕಲ ಮಾನವರಲ್ಲಿ ಇವನನ್ನೇ ಆಯ್ದುಕೊಂಡನಾತ. 5 ಇವನು ಕೇಳುವಂತೆ ಮಾಡಿದನು, ತನ್ನ ವಾಣಿಯನ್ನು ಕಾರ್ಗತ್ತಲಿಗೆ ಕೊಂಡೊಯ್ದು
ಮುಖಾಮುಖಿಯಾಗಿ ಕೊಟ್ಟನವನಿಗೆ ಆಜ್ಞೆಗಳನ್ನು ಜೀವದಾಯಕ ಹಾಗೂ ಜ್ಞಾನದಾಯಕ ನಿಯಮವದು ಯಾಕೋಬನೊಡನೆ ಮಾಡಿಕೊಂಡ ಒಡಂಬಡಿಕೆಯದು ಇಸ್ರಾಯೇಲರಿಗೆ ಬೋಧಿಸಬೇಕಾಗಿದ್ದ ನ್ಯಾಯವಿಧಿಗಳವು. ಆರೋನ ಅನಂತರ ಇವನಂತೆ ಪೂಜ್ಯ ಆರೋನನನ್ನು ಮೇಲಕ್ಕೆತ್ತಲಾಯಿತು. ಇವನು ಮೋಶೆಯ ಅಣ್ಣನೂ ಲೇವಿಯ ಕುಲದವನೂ ಆಗಿದ್ದನು. 7 ಸರ್ವೇಶ್ವರ ನಿತ್ಯ ಒಡಂಬಡಿಕೆಯೊಂದನ್ನು ಸ್ಥಾಪಿಸಿದ ಇವನೊಂದಿಗೆ ತನ್ನ ಜನರ ಹಿತಕ್ಕಾಗಿ ಯಾಜಕತ್ವವನ್ನು ಅನುಗ್ರಹಿಸಿದ ಇವನಿಗೆ ಅಲಂಕರಿಸಿದ ಇವನನ್ನು ಸುಂದರವಾದ ಆಭರಣಗಳಿಂದ ಸಿಂಗರಿಸಿದನು, ಪ್ರತಿಭಾಯುತ ನಿಲುವಂಗಿಯಿಂದ. 8 ಬಲಪಡಿಸಿದವನನ್ನು ಪೂರ್ಣ ಗೌರವದಿಂದ ಹೊದಿಸಿದ ನಾರುಮಡಿಯ ಒಳವಸ್ತ್ರ ನಿಲುವಂಗಿಗಳಿಂದ, ಏಫೋದು ಎಂಬ ಗಂಭೀರ ತೊಡಿಗೆಯಿಂದ. 9 ಚಿನ್ನದ ದಾಳಿಂಬ ಹಾಗೂ ಗೆಜ್ಜೆಗಳಿದ್ದವು. ಅವನ ನಿಲುವಂಗಿಗೆ ನಡೆದು ಹೋಗುವಾಗ ಸದ್ದು ಮಾಡುವುದಕ್ಕೆ, ದೇವಾಲಯದಲ್ಲಿ ಸೇವೆ ಮಾಡುವಾಗ ಶಬ್ದ ಕೇಳಿಸುವುದಕ್ಕೆ, ತನ್ನ ಜನಾಂಗದವರ ಶಬ್ದ ಕೇಳಿ ನೆನಪಿಗೆ ತಂದುಕೊಳ್ಳಲಿಕ್ಕೆ. 10 ಶೃಂಗರಿಸಿದವನನ್ನು ಸರ್ವೇಶ್ವರ ಚಿನ್ನದ, ನೀಲ ಮತ್ತು ಊದವರ್ಣದ ದಾರದಿಂದ ಕಸೂತಿಯವರು ತಯಾರಿಸಿದ ದೀಕ್ಷಾವಸ್ತ್ರದಿಂದ ಅದರೊಂದಿಗೆ ದೈವನಿರ್ಣಯಗಳನ್ನು ಸೂಚಿಸುವಂಥ ಊರಿಮ್ ಮತ್ತು ತುಮ್ಮಿಮ್ ಗಳಿಂದ. 11 ಶೃಂಗರಿಸಿದ ಕಸೂತಿ ಕೆಲಸದವರು ತಯಾರಿಸಿದ ಹುರಿಮಾಡಿದ ಕಡುಗೆಂಪು ವರ್ಣದ ದಾರದಿಂದ. ಇಸ್ರಾಯೇಲ್ ಕುಲಗಳ ಪ್ರಕಾರ ಜ್ಞಾಪಕಾರ್ಥ ಅಕ್ಷರಗಳನ್ನು ಕೊರೆಯಿಸಿದ, ಮುದ್ರಾರತ್ನದಂತೆ ಕೆತ್ತಿಸಿದ, ಅಕ್ಕಸಾಲಿಗನಿಂದ ಕುಂದಣದಲ್ಲಿ ಕಟ್ಟಿಸಿದ ರತ್ನಗಳಿಂದ. 12 ಇರಿಸಿದನು ಆತನ ಮೇಲೆ ಚಿನ್ನದ ಕಿರೀಟ, ಪೂಜಾಪೇಟ ಕೆತ್ತಿಸಿದನು ಅದರ ಮೇಲೆ, ಸರ್ವೇಶ್ವರನಿಗೆ ಮೀಸಲು ಎಂಬ ಪ್ರತಿಷ್ಠಿತ ವಾಕ್ಯ. ಎಂಥ ಗೌರವಾನ್ವಿತ ಅಲಂಕಾರ! ಸುಂದರವಾಗಿ ಕೆಂಗೊಳಿಸುವ ಅಮೂಲ್ಯ ಕಸೂತಿ ಕೆಲಸ. 13 ತತ್ತೂರ್ವದಲ್ಲಿರಲಿಲ್ಲ. ಇಂಥ ಸೊಗಸಾದ ವಸ್ತುಗಳು ಧರಿಸುವಂತಿರಲಿಲ್ಲ. ಅವುಗಳನ್ನು ಪರಕೀಯರಾರು, ಅವನ ಮಕ್ಕಳು ಹಾಗೂ ಸಂತಾನದವರು ಮಾತ್ರ ಧರಿಸಬಹುದಾಗಿತ್ತು. 14 ಇವನು ತಪ್ಪದೇ ಅರ್ಪಿಸಬೇಕಾಗಿತ್ತು ದಿನಕ್ಕೆ 2 ಬಾರಿ ದಹನಬಲಿಗಳನ್ನು. 15 ಪ್ರತಿಷ್ಠಿಸಿದನು ಮೋಶೆ ಆರೋನನನ್ನು, ಪವಿತ್ರ ತೈಲದಿಂದ ಅಭಿಷೇಕಿಸಿದವನನ್ನು, ಸರ್ವೇಶ್ವರನಿಗೆ ಸೇವೆ ಮಾಡುವುದಕ್ಕೂ ಯಾಜಕ ಕಾರ್ಯಗಳನ್ನು ನಡೆಸುವುದಕ್ಕೂ ಜನರನ್ನು ಆತನ ನಾಮದಲ್ಲಿ ಆಶೀರ್ವದಿಸುವುದಕ್ಕೂ. ಶಾಶ್ವತ ಒಡಂಬಡಿಕೆಯಾಯಿತದು ಆಕಾಶವಿರುವವರೆಗೂ ಅವನಿಗೂ ಅವನ ಸಂತಾನಕ್ಕೂ. 16 ಸರ್ವೇಶ್ವರನಿಗೆ ಬಲಿಯನ್ನು ಅರ್ಪಿಸುವುದಕ್ಕೆ, ಧೂಪ ಸುಗಂಧ ಬಲಿಗಳನ್ನು ಜ್ಞಾಪಕಾರ್ಥವಾಗಿ ಒಪ್ಪಿಸುವುದಕ್ಕೆ, ಜನರಿಗೋಸ್ಕರ ದೋಷಪರಿಹಾರ ಮಾಡುವುದಕ್ಕೆ, ಜೀವಿಗಳಲ್ಲೆಲ್ಲ ಆತನನ್ನೇ ಆಯ್ದುಕೊಳ್ಳಲಾಯಿತು. 17 ಇಸ್ರಾಯೇಲರಿಗೆ ನಿಬಂಧನೆಗಳನ್ನು ಬೋಧಿಸುವುದಕ್ಕೆ, ತನ್ನ ಧರ್ಮಶಾಸ್ತ್ರದ ಮೂಲಕ ಅವರಿಗೆ ಜ್ಞಾನಪ್ರಕಾಶ ನೀಡುವುದಕ್ಕೆ ಕೊಟ್ಟನವನಿಗೆ ಆಜ್ಞಾವಿಧಿ ನಿಯಮಗಳನ್ನು, ದೈವನಿರ್ಣಯದ ಒಡಂಬಡಿಕೆಗಳಲ್ಲಿ ಅಧಿಕಾರವನ್ನು. 18 ಪರಕೀಯರು, ದಾತಾನ, ಅಭಿರಾಮರು, ಅವರ ಪಂಗಡದವರು, ಕೋರಹನು ಹಾಗೂ ಅವನ ಗುಂಪಿನವರು ಮರುಭೂಮಿಯಲ್ಲಿ ಅವನ ಮೇಲೆ ಅಸೂಯಪಟ್ಟರು, ಬಹುಕೋಪರೌದ್ರದಿಂದ ಅವನ ಸುತ್ತ ಒಟ್ಟಾಗಿ ಕೂಡಿಬಂದರು. 19 ಇದು ಹಿಡಿಸಲಿಲ್ಲ ಸರ್ವೇಶ್ವರನ ಮನಸ್ಸಿಗೆ, ದೃಷ್ಟಿಗೆ, ಅವರನ್ನು ನಾಶಗೊಳಿಸಲು ಗುರಿಪಡಿಸಿದ ತನ್ನ ಕೋಪಾಗ್ನಿಗೆ. ಅದ್ಭುತವನ್ನು ನಡೆಸಿದನು ಅವರಿಗೆ ವಿರುದ್ಧವಾಗಿ, ಅವರಿಲ್ಲದಂತೆ ಮಾಡಿದ ಬೆಂಕಿಗೆ ಆಹುತಿಯಾಗಿಸಿ. 20 ಸರ್ವೇಶ್ವರ ನೀಡಿದ ಆರೋನನಿಗೆ ಹೆಚ್ಚಿನ ಗೌರವವನ್ನು ಅನುಗ್ರಹಿಸಿದವನಿಗೆ ಸ್ವಾಸ್ಥ್ಯವನ್ನು ಏರ್ಪಡಿಸಿದ, ಬೆಳೆಯ ಪ್ರಥಮ ಫಲ ಅವನಿಗೆ ಸಲ್ಲುವಂತೆ, ಅವನಿಗೆ ಮೊದಲು ಆಹಾರವು ಸಮೃದ್ಧಿಯಾಗಿ ಒದಗುವಂತೆ. 21 ತನಗೆ ಅರ್ಪಿತವಾದ ಬಲಿಯರ್ಪಣೆಗಳನ್ನು ಕೊಟ್ಟನಾತನು ಇವನಿಗೂ ಇವನ ಸಂತಾನಕ್ಕೂ. ಹೀಗೆ ಅವರು ಅವುಗಳನ್ನೇ ತಿನ್ನುವಂತೆ ಆಯಿತು. 22 ಆದರೆ ಅವನಿಗಿರಲಿಲ್ಲ ನಾಡಿನಲ್ಲಿ ಸ್ವಂತ ಆಸ್ತಿ, ಇರಲಿಲ್ಲ ಪಾಲು ನಾಡಿನ ಜನರಲ್ಲಿ, ಏಕೆಂದರೆ ಸರ್ವೇಶ್ವರನೇ ಆಗಿದ್ದ ಅವನ ಪಾಲು ಹಾಗೂ ಆಸ್ತಿ. 23 ಫೀನೆಹಾಸನು ಎಲ್ಲಾಜಾರನ ಮಗ. ಫೀನೆಹಾಸನು ಮೂರನೆಯವನು. ಸನ್ಮಾನ್ಯರಲ್ಲಿ ಆಸಕ್ತಿಯುಳ್ಳವನಾಗಿದ್ದನಾತ ಸರ್ವೇಶ್ವರನ ಭಯಭಕ್ತಿಯಲ್ಲಿ. ಧೈರ್ಯದಿಂದ ಎದ್ದು ನಿಂತು ಪ್ರತಿಭಟಿಸಿದ ಜನರು ಧರ್ಮಭ್ರಷ್ಟರಾದ ಸಮಯದಲ್ಲಿ. ದೋಷಪರಿಹಾರ ಮಾಡಿದ ಇಸ್ರಾಯೇಲರ ಪರವಾಗಿ. 24 ಆದ್ದರಿಂದ ಸಮಾಧಾನ ಒಡಂಬಡಿಕೆ ಮಾಡಲಾಯಿತು ಇವನೊಂದಿಗೆ ಪವಿತ್ರಸ್ಥಾನದಲ್ಲಿ ಜರನ ಮುಂದಾಳಾಗಿರುವಂತೆ, ಆತನಿಗೂ ಅವನ ಸಂತತಿಗೂ ಯಾಜಕತ್ವದ ಶಾಶ್ವತ ಗೌರವ ದೊರಕುವಂತೆ. 25 ಒಡಂಬಡಿಕೆ ಮಾಡಿಕೊಂಡ ಸರ್ವೇಶ್ವರ ಯೆಹೂದ ಕುಲದ ಜೆಪ್ಪೆಯ ಮಗ ದಾವೀದನೊಂದಿಗೆ ಮಗನಿಂದ ಮಗನಿಗೆ ಅವರದೇ ಆಯಿತು ಅರಸೊತ್ತಿಗೆ. ಅಂತೆಯೇ ಆರೋನನ ಸ್ವಾಸ್ತ್ರ ಕೊಡಲಾಯಿತು ಆತನ ಪೀಳಿಗೆಗೆ. 26 ದೇವಜನರಲ್ಲಿದ್ದ ಒಳ್ಳೆಯವುಗಳು ನಾಶವಾಗದಂತೆ, ತಲೆಮಾರಿನಿಂದ ತಲೆಮಾರಿಗೆ ಅವರ ಕೀರ್ತಿ ಉಳಿಯುವಂತೆ, ನೀತಿಯಿಂದ ಅವರಿಗೆ ನ್ಯಾಯ ತೀರಿಸುವಂತೆ ದೇವರು ನೀಡಲಿ ಸುಜ್ಞಾನವನ್ನು ನಿಮಗೆ. ಸಿರಾಖನು ಅಧ್ಯಾಯ 46. 1 ಯೆಹೋಶುವ ಯುದ್ಧವೀರನಾಗಿದ್ದನು. ನೂನನ ಮಗ ಯೆಹೋಶುವನು ಪ್ರವಚನಗಳಲ್ಲಿ ಮೋಶೆಯ ಉತ್ತರಾಧಿಕಾರಿ. ಇವನು ಹೆಸರಿಗೆ ತಕ್ಕಂತೆ ಮಹಾರಕ್ಷಕನಾದ ದೇವರಾಯ್ದುಕೊಂಡವರಿಗೆ ಮುಖಿ ತೀರಿಸುವವನಾದ, ಜನರ ವಿರೋಧವಾಗಿ ಎದ್ದವರಿಗೆ ಸ್ವಾಸ್ಥ್ಯವನ್ನು ಗಳಿಸಿಕೊಡುವಂಥವನಾದ ಇಸ್ರಾಯೇಲರಿಗೆ. 2 ಎಷ್ಟು ಘನವಂತನಾದ ಈತ ತನ್ನ ಕೈಗಳನ್ನೆತ್ತಿದಾಗ, ಪಟ್ಟಣಗಳ ವಿರುದ್ಧ ತನ್ನ ಕತ್ತಿಯನ್ನು ಏರಿದಾಗ. 3 ಇಂಥ ಧೈರ್ಯಸ್ಥೈರ್ಯ ಯಾರಿಗಿತ್ತು ಇವನಿಗೆ ಮುಂಚೆ? ವೈರಿಗಳಿಗೆ ವಿರುದ್ಧ ಸರ್ವೇಶ್ವರನ ಯುದ್ಧಗಳನ್ನು ನಡೆಸಿದವನು ಇವನೇ. 4 ಸೂರ್ಯನು ನಿಲ್ಲುವಂತೆ ಮಾಡಿದ್ದು ಇವನೇ ಅಲ್ಲವೇ? ಆಗ ಒಂದು ದಿನ ಎರಡರಷ್ಟಾಗಲಿಲ್ಲವೇ? 5 ಶತ್ರುಗಳು ಸುತ್ತುಗಟ್ಟಿ ಇವನ ಮೇಲೆ ಬೀಳಲು ಮಹೋನ್ನತ ಪರಾಕ್ರಮ ಆದಾತನಿಗೆ ಮೊರೆಯಿಟ್ಟನು. ಮಹಾದೇವನು ಇವನ ಮೊರೆಯನ್ನು ಕೇಳಿದನು, ಬಲವಾದ ಕಲ್ಮಳೆಯನ್ನು ಸುರಿಸಿದನು.
6 ಪ್ರಚಂಡ ಯುದ್ಧ ನಡೆಸಿದನು, ಶತ್ರು ಜನಾಂಗದ ಮೇಲೆ ವಿರೋಧಿಗಳನ್ನು ನಾಶಗೊಳಿಸಿದನು, ಬೆಹೋರೋನಿನ ಇಳಿಜಾರಿನಲ್ಲೇ. ಮನವರಿಕೆಯಾಯಿತಾಗ ಜನಾಂಗಗಳಿಗೆ ಅವನ ಯುದ್ಧಕವಚ ಎಂಥದೆಂದು, ಸರ್ವೇಶ್ವರನ ದೃಷ್ಟಿಯಲ್ಲಿ ಅವನು ಯುದ್ಧ ಮಾಡುತ್ತಿದ್ದಾನೆಂದು. ಏಕೆಂದರೆ ಪರಮಪರಾಕ್ರಮಶಾಲಿಯೇ ಅವನಿಗೆ ನಾಯಕನಾಗಿದ್ದನು. 7 ಕಾಲೇಬ ಮೋಶೆಯ ಕಾಲದಲ್ಲಿ ಯೆಹೋಶುವನು ತೋರಿದನು ಪ್ರಾಮಾಣಿಕತೆಯನ್ನು, ಯೆಫುನ್ನೆಯ ಮಗ ಕಾಲೇಬ್ನೊಂದಿಗೆ ಕೈಗೂಡಿಸಿಕೊಂಡನು. ಇವರಿಬ್ಬರು ಸೇರಿ ಎದುರಿಸಿದರು, ವಿರೋಧ ಪಕ್ಷದವರನ್ನು ತಪ್ಪಿಸಿದರು, ಪಾಪದೋಷಗಳಿಂದ ಜನರನ್ನು ಸಾಂತ್ವನಪಡಿಸಿದರು, ದುರುಳರ ಗೊಣಗಾಟವನ್ನು. 8-6 ಲಕ್ಷ ಕಾಲಾಳುಗಳಲ್ಲಿ ಅಳಿದುಳಿದವರು ಇವರಿಬ್ಬರೇ, ಜನರನ್ನು ತಮ್ಮ ಸ್ವಾಸ್ಥ್ಯಕ್ಕೆ, ಹಾಲುಜೇನು ಹರಿಯುವ ನಾಡಿಗೆ ತಂದವರು ಇವರೇ. 9 ಸರ್ವೇಶ್ವರ ಬಲವನ್ನು ಅನುಗ್ರಹಿಸಿದನು ಕಾಲೇಬನಿಗೆ, ಅದು ಅವನೊಂದಿಗೆ ಇತ್ತು ಅವನ ಮುಪ್ಪಿನವರೆಗೆ. ಆದುದರಿಂದ ಏರಿಹೋದನವನು ಮಲೆನಾಡಿಗೆ, ಆ ನಾಡು ಸ್ವಾಸ್ಥ್ಯವಾಯಿತು ಅವನ ಸಂತಾನದವರಿಗೆ. 10 ದೇವರ ಚಿತ್ತಾನುಸಾರ ನಡೆಯುವುದು ಎಷ್ಟು ಒಳಿತು, ಇದನ್ನು ಇಸ್ರಾಯೇಲ ಜನರು ಕಣ್ಣಾರೆ ನೋಡುವಂತಾಯಿತು. 11 ನ್ಯಾಯಸ್ಥಾಪಕರು ಇದರಿಂದ ಪೂಜ್ಯವಾಗಲಿ, ಪ್ರತಿಯೊಬ್ಬ ನ್ಯಾಯಸ್ಥಾಪಕನ ಸ್ಮರಣೆ ಕಾರಣ. ಬಾಳಿದರವರು ದೇವದ್ರೋಹಗೈಯದೆ, ಸರ್ವೇಶ್ವರನಿಂದ ಅಗಲದೆ. 12 ಇದ್ದ ಸ್ಥಳದಿಂದಲೇ ಚಿಗುರಲಿ ಅವರ ಎಲುಬುಗಳು, ಇವರ ಮಕ್ಕಳಿಗೂ ಬರಲಿ ಕೀರ್ತಿಕುಲಶವಾದ ಅವರ ಹೆಸರು. 13 ಸಾಮುವೇಲನು ಸರ್ವೇಶ್ವರನಿಗೆ ಪ್ರಿಯನಾಗಿದ್ದನು, ಸರ್ವೇಶ್ವರನ ಪ್ರವಾದಿಯಾಗಿದ್ದು ರಾಜ್ಯವನ್ನು ಸ್ಥಾಪಿಸಿದನು, ಆತನ ಜನಾಂಗಕ್ಕಾಗಿ ಅರಸರನ್ನು ಅಭಿಷೇಕಿಸಿದನು. 14 ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ಜನಸಮೂಹಕ್ಕೆ ನ್ಯಾಯತೀರಿಸಿದನು, ಸರ್ವೇಶ್ವರನು ಇಸ್ರಾಯೇಲರನ್ನು ಕಾಪಾಡಿದನು. 15 ಇವನು ಪ್ರವಾದಿಯೆಂಬುದು ವ್ಯಕ್ತವಾಯಿತು, ಇವನ ನೀತಿಸತ್ಯತೆಗಳಿಂದಲೇ, ಇವನ ದರ್ಶನಗಳು ಸತ್ಯವೆಂದು ಕಂಡುಬಂತು, ಇವನ ನುಡಿಗಳಿಂದಲೇ. 16 ಶತ್ರುಗಳು ಮುತ್ತಿದಾಗ ಪರಾಕ್ರಮಿಯಾದ ಸರ್ವೇಶ್ವರನಿಗೆ ಮೊರೆಯಿಟ್ಟನು, ಹಾಲು ಕುಡಿಯುವ ಕುರಿಮರಿಯನ್ನು ಆತನಿಗೆ ಬಲಿಯಾಗಿ ಅರ್ಪಿಸಿದನು. 17 ಸರ್ವೇಶ್ವರ ಗುಡುಗಿದನು, ಆಕಾಶದಿಂದ ತನ್ನ ಧ್ವನಿ ಕೇಳುವಂತೆ ಮಾಡಿದ ಮಹಾಶಬ್ದದಿಂದ. 18 ಸಂಪೂರ್ಣ ನಾಶಗೊಳಿಸಿದನು ಟೈರ್ ಸೀಮೆಯ ಅಧಿಪತಿಗಳನ್ನು, ಆ ಫಿಲಿಷ್ಟಿಯರ ಪ್ರಭುಗಳನ್ನು. 19 ಇವನು ಶಾಶ್ವತ ನಿದ್ರೆ ಹೊಂದುವ ಮುಂಚೆ ಸರ್ವೇಶ್ವರನ ಹಾಗೂ ಆತನ ಅಭಿಷಿಕ್ತನ, ನಾನು ಯಾರಿಂದಲೂ ಹಣ ತೆಗೆದುಕೊಳ್ಳಲಿಲ್ಲ, ಕೆರಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಎಂದು ಪ್ರಮಾಣ ಮಾಡಿ ನುಡಿದನು, ಯಾರಿಂದಲೂ ತಪ್ಪು ಕಂಡು ಹಿಡಿಯಲಾಗಲಿಲ್ಲ ಅವನೊಳು. 20 ಪ್ರವಾದನೆ ಮಾಡಿದನವನು ತೀರಿಹೋದ ಮೇಲೆಯೂ ಅರಸನಿಗೆ ತೋರಿಸಿದ ಆತನ ಅಂತ್ಯಸ್ಥಿತಿಯನ್ನು, ಆನರ ದುಷ್ಟತನದ ಪರಿಹಾರಕ್ಕಾಗಿ ಎತ್ತಿದನು ಭೂಮಿಯೊಳಗಿಂದ ತನ್ನ ಧ್ವನಿಯನ್ನು. ಸಿರಾಖನು ಅಧ್ಯಾಯ 47. 1 ನಾತಾನನು ಮತ್ತು ದಾವೀದನು. ಇವನ ತರುವಾಯ ದಾವೀದನ ಕಾಲದೊಳು ನಾತಾನನು ಎದ್ದನು ಪ್ರವಾದನೆ ಮಾಡಲು. 2 ಶಾಂತಿ ಬಲಿಪಶುವಿನಿಂದ ಕೊಬ್ಬನ್ನು ಬೇರ್ಪಡಿಸುವಂತೆ ಇಸ್ರಾಯೇಲರಿಂದ ಮೀಸಲಾದವನು ದಾವೀದನೇ. 3 ಸಿಂಹಗಳನ್ನು ಆಡಿಸಿದನಿವನು, ಆಡುಮರಿಗಳಂತೆ ಕರಡಿಗಳೊಂದಿಗೆ ಆಡಿದನು, ಕುರಿಮರಿಗಳೊಂದಿಗೆ ಆಡುವಂತೆ. 4 ಈತನೇ ಅಲ್ಲವೇ ತಾರುಣ್ಯದಲ್ಲಿ ಕವಣೆಕಲ್ಲನು ಕೈಗೆತ್ತಿಕೊಂಡವನು, ಬಲಾಢ್ಯನೂ ಜಂಬಕೋರನೂ ಆದ ಗೊಲ್ಯಾತನನ್ನು ಸಂಹರಿಸಿ ನೆಲಕ್ಕುರುಳಿಸಿದವನು, ಈ ಪರಿ ತನ್ನ ಜನಾಂಗದ ಅವಮಾನವನ್ನು ಹೋಗಲಾಡಿಸಿದವನು. 5 ಇವನು ಮೊರೆಯಿಡಲು ಮಹೋನ್ನತ ಸರ್ವೇಶ್ವರನಿಗೆ ಶಕ್ತಿ ನೀಡಿದನಾತ, ಇವನ ಭುಜಬಲಕ್ಕೆ ಯುದ್ಧವೀರನಾದ ಆ ವ್ಯಕ್ತಿಯನ್ನು ಸಂಹರಿಸುವುದಕ್ಕೆ, ತನ್ನ ಜನಾಂಗದವರ ಕೀರ್ತಿಪತಾಕೆಯನ್ನು ಮೇಲೆತ್ತುವುದಕ್ಕೆ. 6 ಎಂತಲೇ ಜನರು ಗೌರವಿಸಿದರವನನ್ನು, 10,000 ಗಟ್ಟಲೆ ಕೊಂದುದಕ್ಕಾಗಿ ಹೊಗಳಿದರವನನ್ನು, ಸರ್ವೇಶ್ವರನ ಆಶೀರ್ವಾದಗಳಿಗಾಗಿ ಮಹಿಮೆಯ ಮುಕುಟ ಕೊಡಲಾಯಿತವನಿಗೆ ಅದಕ್ಕಾಗಿ. 7 ನಾಶಗೊಳಿಸಿದನು, ಸುತ್ತಲೂ ಇದ್ದ ಶತ್ರುಗಳನ್ನು ಸೋಲಿಸಿದನು, ತನ್ನ ವಿರೋಧಿಗಳಾದ ಫಿಲಿಷ್ಟಿಯರನ್ನು ಮುರಿದು ಪುಡಿಪುಡಿ ಮಾಡಿದನು, ಅವರ ಕಳಸಕೊಂಬನ್ನು ಹಾಗೆಯೇ ಇರುವುದದು ಇಂದಿನವರೆಗೂ. 8 ಪರಿಶುದ್ಧನೂ ಮಹೋನ್ನತನೂ ಆದಾತನಿಗೆ ಸಲ್ಲಿಸಿದನು ಧನ್ಯವಾದ ತನ್ನ ಎಲ್ಲ ಕಾರ್ಯಗಳಲ್ಲೂ ಗಂಭೀರ ವಚನಗಳಿಂದ. ಆತನನ್ನು ಕೀರ್ತಿಸಿ ಹಾಡಿದನು ಪೂರ್ಣ ಹೃದಯದಿಂದ, ತನ್ನ ಸೃಷ್ಟಿಕರ್ತನನ್ನು ಪ್ರೀತಿವಾತ್ಸಲ್ಯದಿಂದ. 9 ಇದಲ್ಲದೆ ಗಾಯಕರನ್ನಿರಿಸಿದನು, ಬಲಿಪೀಠದ ಮುಂದೆ ಮಧುರ ಗೀತವನ್ನು ಹಾಡಿ ವಂದಿಸುವಂತೆ. 10 ವಿಜೃಂಭಣೆಯನ್ನು ತಂದನು, ಉತ್ಸವಗಳಿಗೆ ಉತ್ಸವಕಾಲಗಳಿಗಿತ್ತನು ಪೂರ್ಣವಾದ ಕ್ರಮಬದ್ಧತೆ ಏರ್ಪಡಿಸಿದನು. ಆ ಸಂದರ್ಭಗಳಲ್ಲಿ ಸರ್ವೇಶ್ವರನ ಶ್ರೀನಾಮವನ್ನು ಕೀರ್ತಿಸುವಂತೆ, ಪವಿತ್ರಾಲಯದಲ್ಲಿ ಬೆಳಗಿನಿಂದ ಆ ಧ್ವನಿ ಕೇಳಿಬರುವಂತೆ. 11 ಸರ್ವೇಶ್ವರ ಪರಿಹರಿಸಿದನು, ಇವನ ಪಾಪವನ್ನು ಶಾಶ್ವತವಾಗಿಸಿದನು, ಅವನ ಕೀರ್ತಿ ಪತಾಕೆಯನ್ನು ಒಡಂಬಡಿಕೆ ಮಾಡಿ ಶಾಶ್ವತಗೊಳಿಸಿದನು, ಅರಸೊತ್ತಿಗೆಯನ್ನು ದಯಪಾಲಿಸಿದನವನಿಗೆ ಇಸ್ರಾಯೇಲರಲ್ಲಿ ಮಹಿಮಾ ಸಿಂಹಾಸನವನ್ನು. 12 ಸೊಲೊಮೋನನು ದಾವೀದನ ತರುವಾಯ ಎದ್ದವನು, ಬುದ್ಧಿವಂತನಾದ ಅವನ ಮಗನು, ತಂದೆಯ ನಿಮಿತ್ತ ನೆಮ್ಮದಿಯಿಂದ ಬಾಳಿದ ಸೊಲೊಮೋನನು. 13 ಸೊಲೊಮೋನನು ಆಳಿದ್ದು ಶಾಂತಿಯುತ ಕಾಲದಲ್ಲಿ, ದೇವನೇ ಏರ್ಪಡಿಸಿದ್ದನು ಸಮಾಧಾನ ನೆಲೆಸಿರುವಂತೆ ಸುತ್ತಮುತ್ತಲಲ್ಲಿ. ತನ್ನ ಹೆಸರಿಗಾಗಿ ಇವನೊಂದು ಪವಿತ್ರಾಲಯವನ್ನು ನಿರ್ಮಿಸುವಂತೆ, ಈ ಪರಿಶಾಶ್ವತವಾದ ಪವಿತ್ರಸ್ಥಾನವನ್ನು ತನಗೆ ಸಿದ್ಧಗೊಳಿಸುವಂತೆ. 14 ನಿನ್ನ ತಾರುಣ್ಯದಲ್ಲಿ ನೀನೆಷ್ಟು ಜಾಣನಾದೆಯಲ್ಲ, ನದಿಯಂತೆ ಜ್ಞಾನದಿಂದ ತುಂಬಿಹರಿದೆಯಲ್ಲ. 15 ಧರೆಯೆಲ್ಲ ತುಂಬಿಕೊಂಡಿತು, ನಿನ್ನ ಪ್ರತಿಭೆಯಿಂದ ತುಂಬಿಸಿದೆ ಅದನ್ನು ನಿನ್ನ ಒಗಟು ಜ್ಞಾನೋಕ್ತಿಗಳಿಂದ. 16 ನಿನ್ನ ಹೆಸರು ಹಬ್ಬಿತು ದೂರದ್ವೀಪಗಳವರೆಗೆ, ಶಾಂತಿ ಸಮಾಧಾನಕ್ಕೆ ನೀನು ಪ್ರಿಯ ಹೆಸರಾದೆ. 17 ಆಶ್ಚರ್ಯಚಕಿತರಾದರು ಪರದೇಶದವರು ನಿನ್ನ ಜ್ಞಾನೋಕ್ತಿಗಳಿಗಾಗಿ, ನಿನ್ನ ಕೀರ್ತನೆ ಒಗಟುಗಳಿಗಾಗಿ, ಅವುಗಳ ಅರ್ಥ ವಿವರಣೆಗಾಗಿ. 18 ದೇವರಾದ ಸರ್ವೇಶ್ವರನ ಹೆಸರಿನಿಂದಲೇ,
ಇಸ್ರಾಯೇಲರ ದೇವರು ಎಂದೆನಿಸಿಕೊಂಡಾತನಿಂದಲೇ ಚಿನ್ನವನ್ನು ತಗಡಿನಂತೆ ಶೇಖರಿಸಿದೆ, ಬೆಳ್ಳಿಯನ್ನು ಸೀಸದಂತೆ ರಾಶಿಮಾಡಿದೆ. 19 ಬಗ್ಗಿಸಿದೆ ನಿನ್ನ ನಡುವನ್ನು ಹೆಂಗಸರಿಗೆ, ಅದರಿಂದ ನಿನ್ನ ದೇಹ ಅಧೀನವಾಯಿತವರಿಗೆ. 20 ಹೀಗೆ ನಿನ್ನ ಗೌರವವನ್ನು ಮಲಿನಮಾಡಿಕೊಂಡೆ, ನಿನ್ನ ಮಕ್ಕಳ ಮೇಲೆ ದೇವಕೋಪವನ್ನು ಬರಮಾಡಿಕೊಂಡೆ. ಹೀಗೆ ನಿನ್ನ ಸಂತಾನವನ್ನು ಅಶುದ್ಧಗೊಳಿಸಿದೆ, ಈ ಮೂರ್ಖತನಕ್ಕಾಗಿ ನಾನು ವ್ಯಸನಗೊಂಡೆ. 21 ಇದರಿಂದ ಇಬ್ಬಾಗವಾಯಿತು ನಿನ್ನ ದೊರೆತನ, ವಿಧಿಯ ರಾಜ್ಯವೊಂದು ಆಳಿತು ಎಫ್ರಾಯೀಮಿನಿಂದ. 22 ಸರ್ವೇಶ್ವರನು ತನ್ನ ದಯೆಯನೆಂದು ತಪ್ಪಿಸುವುದಿಲ್ಲ, ಆತ ತನ್ನ ಕಾರ್ಯ ಯಾವುದನ್ನೂ ನಾಶಗೊಳಿಸುವುದಿಲ್ಲ, ತಾನಾಯ್ದುಕೊಂಡ ಸಂತಾನವನ್ನು ಅಳಿಸಿಬಿಡುವುದಿಲ್ಲ, ತನ್ನನ್ನು ಪ್ರೀತಿಸುವವನ ಸಂತಾನವನ್ನು ತೆಗೆದು ಹಾಕುವುದಿಲ್ಲ. ಉಳಿಸಿದನಾತ ಒಂದು ಜನಶೇಷವನ್ನು ಇಸ್ರಾಯೇಲಿಗೆ, ಅವರಿಂದ ಒಂದು ಬೇರನ್ನು ಅನುಗ್ರಹಿಸಿದನು ದಾವೀದನಿಗೆ. 23 ರೆಹಬ್ಬಾಮನು ಮತ್ತು ಯಾರೊಬ್ಬಾಮನು. ಹೀಗೆ ಸೊಲೊಮೋನನು ವಿಶ್ರಮಿಸಿಕೊಂಡನು ತನ್ನ ಪೂರ್ವಜರೊಂದಿಗೆ, ತನ್ನ ಸಂತಾನದಲ್ಲಿ ರೆಹಬ್ಬಾಮನನ್ನು ಬಿಟ್ಟು ಹೋದನು ತನ್ನ ಹಿಂದೆ. ಅಜ್ಞಾನಿಯೂ ಅವಿವೇಕಿಯೂ ಆಗಿದ್ದನಿವನು ಜನಾಂಗದಲ್ಲೇ, ಆನರು ತಿರುಗಿ ಬೀಳುವಂತೆ ಮಾಡಿದನಿವನು ತನ್ನ ದುರಾಲೋಚನೆಯಿಂದಲೇ. ನೆಬಾಟನ ಮಗನಾದ ಯಾರೊಬ್ಬಾಮನು ಕೂಡ ಅಂತವನೇ. ಇಸ್ರಾಯೇಲರು ಪಾಪಮಾಡುವಂತೆ ಪ್ರಚೋದಿಸಿದವನು ಅವನೇ, ಎಫ್ರಾಯೀಮಿಗೆ ಪಾಪಮಾರ್ಗವನ್ನು ತೆರೆದಿಟ್ಟವನು ಅವನೇ. 24 ಇವರ ಪಾಪಗಳು ಹೆಚ್ಚಿದವು ಬಹಳವಾಗಿ, ನಾಡಿನಿಂದ ಹೊರಗೆ ದಬ್ಬಲ್ಪಟ್ಟರು ಈ ಕಾರಣಕ್ಕಾಗಿ. 25 ಎಲ್ಲ ಬಗೆಯ ದುಷ್ಟತನದಲ್ಲಿ ನಿರತರಾದರವರು, ಪ್ರತೀಕಾರವು ಅವರ ಮೇಲೆ ಬರುವವರೆಗೂ. ಸಿರಾಖನು ಅಧ್ಯಾಯ 48. 1 ಎಲಿಯನು. ಆಮೇಲೆ ಪ್ರವಾದಿ ಎಲಿಯನೆದ್ದನು, ಬೆಂಕಿಯಂತೆ ಉರಿಯಿತವನ ನುಡಿ ಪಂಜಿನಂತೆ. 2 ಕ್ಷಾಮವನ್ನು ಬರಮಾಡಿದನಿವನು ಜನರ ಮೇಲೆ, ಅವರನ್ನು ಕುಂದಿಸಿದನು ತನ್ನ ರೋಷದಿಂದಲೇ. 3 ಆಕಾಶವನ್ನೇ ಮುಚ್ಚಿಬಿಟ್ಟನು, ಸರ್ವೇಶ್ವರನ ಹೆಸರಿನಲ್ಲಿ ಬೆಂಕಿ ಇಳಿಯುವಂತೆ ಮಾಡಿದನು 3 ಸಾರಿ. 4 ಎಲಿಯನೇ, ಮಹತ್ಕಾರ್ಯಗಳಲ್ಲಿ ನೀನು ಎಷ್ಟು ಘನವಂತನಾಗಿದ್ದೆ, ನಿನ್ನಂತೆ ಹೆಚ್ಚಳಪಡುವವರು ಯಾರಿದ್ದಾರೆ. 5 ಸತ್ತವನನ್ನು ನೀನೆಬ್ಬಿಸಿದೆ ಮರಣದಿಂದ, ಪಾತಾಳದಿಂದ ಇದು ಸಾಧ್ಯವಾಯಿತು ಮಹೋನ್ನತನ ವಾಕ್ಯ ಶಕ್ತಿಯಿಂದ. 6 ಅರಸುಗಳನ್ನು ನಾಶನಕ್ಕೆ ಗುರಿಮಾಡಿದವನು ನೀನು, ಗಣ್ಯವ್ಯಕ್ತಿಗಳನ್ನು ಮಂಚದಿಂದ ಇಳಿಸಿದವನು ನೀನು. 7 ಸೀನಾಯಿನಲ್ಲಿ ಗದರಿಸಿಕೊಂಡವನು ನೀನು, ಹೋರೇಬಿನಲ್ಲಿ ಮುಖ್ಯ ತೀರಿಸುವ ನಿರ್ಣಯ ಕೇಳಿಸಿಕೊಂಡವನು ನೀನು. 8 ಪ್ರತೀಕಾರ ಮಾಡುವುದಕ್ಕೆ ಅರಸರನ್ನು, ನಿನ್ನಾನಂತರ ಇರಬೇಕಾದ ಪ್ರವಾದಿಯನ್ನು ಅಭಿಷೇಕಿಸಿದವನು ನೀನು. 9 ನೀ ಒಯ್ಯಲ್ಪಟ್ಟೆ ಬೆಂಕಿಯ ಬಿರುಗಾಳಿಯಲ್ಲಿ, ಅಗ್ನಿಮಯ ಕುದುರೆಗಳೆಳೆದ ರಥದಲ್ಲಿ. 10 ಕೋಪ ರೌದ್ರಕ್ಕೇರುವುದಕ್ಕೆ ಮುಂಚೆ ಅದನ್ನು ಶಾಂತಪಡಿಸುವುದಕ್ಕಾಗಿ, ತಂದೆಯ ಹೃದಯವನ್ನು ಮಗನ ಕಡೆಗೆ ತಿರುಗಿಸುವುದಕ್ಕಾಗಿ, ಇಸ್ರಾಯೇಲಿನ ಕುಲಗಳನ್ನು ಯಥಾಸ್ಥಿತಿಗೆ ತರುವುದಕ್ಕಾಗಿ, ತಕ್ಕ ಕಾಲದಲ್ಲಿ ಗದರಿಸುವಾತ ನೀನೆಂದು ಬರೆದಿದೆ ನಿನ್ನ ವಿಷಯವಾಗಿ. 11 ನಿನ್ನನ್ನು ನೋಡುವವರು ಧನ್ಯರು, ಪ್ರೀತಿಯಿಂದ ನಿಧನರಾದವರು ಧನ್ಯರು, ಕಾರಣ ನಾವು ಸಹ ನಿಜವಾಗಿ ಜೀವಿಸುವೆವು. 12 ಎಲೀಷ ಸುಳಿಗಾಳಿಯಿಂದ ಆವರಿಸಲ್ಪಟ್ಟವನು, ಎಲಿಯನು ಅವನ ಆತ್ಮದಿಂದ ತುಂಬಿಕೊಂಡವನು. ಎಲೀಷನು, ಇವನು ತನ್ನ ಜೀವನದಲ್ಲಿ ಜಗ್ಗಲಿಲ್ಲ, ಯಾವ ಅರಸನ ಬೆದರಿಕೆಗೂ ಇವನನ್ನು ಅಧೀನದಲ್ಲಿಟ್ಟುಕೊಳ್ಳುವ ಶಕ್ತಿಯಿರಲಿಲ್ಲ ಯಾರಿಗೂ. 13 ಇವನು ಸೋಲಲಿಲ್ಲ, ಯಾವ ಮಾತಿಗೂ ಇವನ ದೇಹ ಪ್ರವಾದಿಸಿತು ಸತ್ತ ಮೇಲೂ. 14 ಜೀವಮಾನ ಕಾಲದಲ್ಲಿ ಎಸಗಿದನು ಮಹತ್ಕಾರ್ಯಗಳನ್ನು, ಸತ್ತ ಮೇಲೂ ಅವನ ಕಾರ್ಯಗಳು ಅಗಾಧವಾಗಿದ್ದವು. 15 ಜನರು ಪಶ್ಚಾತ್ತಾಪಪಡಲಿಲ್ಲ, ನಾಡಿನಿಂದ ಕೊಳ್ಳೆಯಾಗಿ ಒಯ್ಯಲ್ಪಡುವವರೆಗೂ ಪಾಪಗಳನ್ನು ಬಿಡಲಿಲ್ಲ. ಹೀಗೆ ಚದರಿಹೋದರು ಭೂಮಿಯ ಮೇಲೆಲ್ಲ, ಆಗ ಉಳಿದುಕೊಂಡವರು ಕೆಲವರು ಮಾತ್ರ, ದಾವೀದನ ಗೋತ್ರದ ಒಬ್ಬ ಒಡೆಯನು ಮಾತ್ರ. 16 ಇವರಲ್ಲಿ ಕೆಲವರು ನಡೆದುಕೊಂಡರು ದೇವರಿಗೆ ಮೆಚ್ಚಿಕೆಯಾಗಿ, ಇನ್ನು ಕೆಲವರು ಕಟ್ಟಿಕೊಂಡರು ಪಾಪಗಳನ್ನು ಹೆಚ್ಚು ಹೆಚ್ಚಾಗಿ. 17 ಹಿಜ್ಜೆಯನು ಭದ್ರಪಡಿಸಿದನು ಪಟ್ಟಣವನ್ನು, ಅದರೊಳಗೆ ನೀರನ್ನು ತರುವ ವ್ಯವಸ್ಥೆ ಮಾಡಿದನು, ಕಬ್ಬಿಣದ ಹಾರೆಯಿಂದ ತೋಡಿಸಿದನು, ಬಂಡೆಯನ್ನು ನೀರಿಗಾಗಿ ಕಟ್ಟಿಸಿದನು, ಬಾವಿಗಳನ್ನು. 18 ಸದ್ದೇರಿಬ್ನು ಬಂದನು ಇವನ ಕಾಲದಲ್ಲಿ, ಆದರೆ ತಾನು ಹಿಂದೆ ಉಳಿದು ರಬ್ಬಾಕೆಯನ್ನು ಕಳುಹಿಸಿದನು ಮುಂದಕ್ಕೆ. ಸಿಯೋನಿನ ವಿರುದ್ಧ ಕೈಯೆತ್ತಿದವನು ಇವನೇ, ಸೊಕ್ಕಿನಿಂದ ಅನೇಕ ವಿಷಯಗಳ ಬಗ್ಗೆ ಕೊಚ್ಚಿಕೊಂಡವನು ಇವನೇ. 19 ಜನರ ಹೃದಯಗಳು ಕೈಗಳೂ ನಡುಗಿದವು, ಆಗ ಹೆರಿಗೆಯ ವೇದನೆಯಂತೆ ಯಾತನೆಗೆ ಒಳಗಾದರೂ. ಅಕಟ 20 ದಯಾಮಯ ಸರ್ವೇಶ್ವರನಿಗೆ ಕೈಯೆತ್ತಿ ಮೊರೆಯಿಟ್ಟರು, ಪರಿಶುದ್ಧ ಪ್ರಭು ಪರಲೋಕದಿಂದ ಆ ಪ್ರಾರ್ಥನೆಯನ್ನಾಲಿಸಿದನು, ಯೆಶಾಯನ ಮುಖಾಂತರ ಅವರನ್ನು ಕಾಪಾಡಿದನು. 21 ಸರ್ವೇಶ್ವರನು ಅಸ್ಪೀರಿಯರ ಪಾಳೆಯವನ್ನು ತಾಕಿದನು, ಆತನ ದೂತ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಿದನು. 22 ಯೆಶಾಯ ಹಿಜ್ಜೀಯನು ನಡೆದನು ದೇವರಿಗೆ ಮೆಚ್ಚಿಗೆಯಾಗಿ, ತನ್ನ ಪೂರ್ವಜ ದಾವೀದನ ಮಾರ್ಗದಲ್ಲಿ ನಡೆದನು, ಸ್ಥಿರವಾಗಿ ದರ್ಶನಗಳಲ್ಲಿ ಮಹಾತ್ಮ, ನಂಬಿಗಸ್ಥನಾಗಿ, ಪ್ರವಾದಿ ಯೆಶಾಯನ ಅಪ್ಪಣೆಗನುಸಾರವಾಗಿ. 23 ಈ ಯೆಶಾಯನ ಕಾಲದಲ್ಲೇ ಸೂರ್ಯನು ಹಿಂದಕ್ಕೆ ಸರಿದುದು, ಇವನೇ ಅರಸನ ಜೀವನಾವಧಿ ಹೆಚ್ಚುವಂತೆ ಮಾಡಿದವನು. 24 ತನ್ನಲ್ಲಿದ್ದ ಶಕ್ತಿಯುತ ಚೈತನ್ಯದ ಮುಖಾಂತರ ಕೊನೆಯಲ್ಲಿ ಸಂಭವಿಸಲಿರುವುದನ್ನು ಕಂಡುಕೊಂಡ, ಸಿಯೋನಿನಲ್ಲಿ ಗೋಳಾಡುತ್ತಿದ್ದವರನ್ನು ಸಂತೈಸಿದ. 25 ಕಾಲಾಂತ್ಯದವರೆಗೆ ನೆರವೇರಬೇಕಾದವುಗಳನ್ನೂ, ನಿಗೂಢ ವಿಷಯಗಳನ್ನು ಅವು ತಲೆದೋರುವುದಕ್ಕೆ ಮುಂಚಿತವಾಗಿಯೇ ಈತ ಪ್ರಕಟಿಸಿದನು. ಸಿರಾಖನು ಅಧ್ಯಾಯ 49. 1 ಯೋಷಿಯ ನಮಗಿದೆ, ಯೋಷಿಯನ ಸ್ಮರಣೆ ಗಂಧಿಗರು ಮಿಶ್ರಮಾಡಿದ ಬುಕ್ಕಿಟ್ಟಿನಂತೆ, ಅವನ ಸವಿನೆನಪಿದೆ, ಪ್ರತಿಯೊಬ್ಬರ ಬಾಯಲ್ಲಿ ಮಧುರವಾದ ಜೇನಿನಂತೆ, ಮಧುಪಾನ ಕೂಟದಲ್ಲಿನ ಗಾಯನದಂತೆ. 2 ಜನರ ಪರಿವರ್ತನೆಯ ವಿಷಯದಲ್ಲಿ ಯಥಾರ್ಥವಾಗಿದ್ದನು, ಪಾಪದ ಅಸಹ್ಯಕೃತ್ಯಗಳನ್ನು ತೆಗೆದುಹಾಕಿದನು.
3 ತನ್ನ ಹೃದಯವನ್ನು ದೇವರ ಸತ್ಸಂಬಂಧದಲ್ಲಿ ಇಟ್ಟುಕೊಂಡನು, ದುರ್ಜನರ ದಿನಗಳಲ್ಲಿ ಸದ್ಧರ್ಮವನ್ನು ಬಲಪಡಿಸಿದನು. 4 ಯೆರೆಮೀಯ, ದಾವೀದ, ಹಿತ್ಮೀಯ, ಯೋಷೀಯ ಇವರನ್ನುಳಿದು ಇತರರೆಲ್ಲ ತಪ್ಪಿತಸ್ಥರು ಮಹೋನ್ನತನ ಧರ್ಮಶಾಸ್ತ್ರವನ್ನು ಮೀರಿ ನಡೆದರು, ಜುದೇಯದ ಅರಸರು ಕಣ್ಮರೆಯಾಗಿ ಹೋದರು. 5 ಕಾರಣ, ವರ್ಗಾಯಿಸಿದರು ತಮ್ಮ ಅಧಿಕಾರವನ್ನು ಬೇರೆಯವರಿಗೆ, ತಮ್ಮ ಗೌರವವನ್ನು ಹೊರಜನಾಂಗದವರಿಗೆ. 6 ಬೆಂಕಿ ಇಕ್ಕಿದರವರು ಮಹಾಪವಿತ್ರಾಲಯವಿದ್ದ ಶ್ರೀನಗರಕ್ಕೆ ಹಾಳು ಮಾಡಿದರು ಅದರ ಹಾದಿಬೀದಿಗಳನ್ನು, ಯೆರೆಮೀಯನು ವಚನಿಸಿದಂತೆ. 7 ಕೇಡನ್ನು ಬಯಸಿದರು ಆ ಯೆರೆಮೀಯನಿಗೆ, ಕಿತ್ತು ನಾಶ ಮಾಡುವುದಕ್ಕೆ, ಕೆಡವುದಕ್ಕೆ, ಕಟ್ಟುವುದಕ್ಕೆ, ಗರ್ಭದಿಂದಲೇ ಪ್ರತಿಷ್ಠೆ ಹೊಂದಿದ್ದ ಆ ಪ್ರವಾದಿಗೆ. 8 ಎಜೆಕಿಯೇಲ್, ಸರ್ವೇಶ್ವರನ ಮಹಿಮೆಯನ್ನು ದರ್ಶಿಸಿದವನೇ ಎಜೆಕಿಯೇಲನು ಕೆರೂಬಿಯರ ರಥದ ಮೇಲೆ ಬೆಳಗಿದ ಮಹಿಮೆಯನ್ನಾತ ಕಂಡನು. 9 ಬಾರಿ ಮಳೆ ಸುರಿಸಿ ಬಾಧೆಯಿತ್ತನು, ಶತ್ರುಗಳಿಗೆ ಒಳಿತನ್ನು ಮಾಡಲು ಮರೆಯಲಿಲ್ಲ ಸನ್ಮಾರ್ಗದಲ್ಲಿದ್ದವರಿಗೆ. 10 12 ಪ್ರವಾದಿಗಳು, 12 ಪ್ರವಾದಿಗಳ ಎಲುಬುಗಳು ಮರಳಿ ಚಿಗುರಲಿ ತಾವಿರುವಲ್ಲೇ ಕಾರಣ, ಇಸ್ರಾಯೇಲರನ್ನು ಸಂತೈಸಿ ಶ್ರದ್ಧೆ ನಿರೀಕ್ಷೆಯಿಂದ ದುಡಿದು ಅವರಿಗಿತ್ತರು ಬಿಡುಗಡೆ. 11 ಜೆರುಬ್ಬಾಬೆಲ ಮತ್ತು ಯೆಹೂವ, ಜೆರುಬ್ಬಾಬೆಲನನ್ನು ನಾವು ಹೊಗಳುವುದಾದರೂ ಹೇಗೆ, ಅವನು ಬಲಗೈಯ ಮುದ್ರೆಯುಂಗುರದಂತಿದ್ದನವನಲ್ಲವೇ. 12 ಯೋಚಾದಾಕನ ಮಗ ಯೆಹೂವನು ಇದ್ದನು ಇವನಂತೆಯೇ. ತಮ್ಮ ದಿನಗಳಲ್ಲಿ ದೇವಮಂದಿರವನ್ನು ಪುನಃ ಕಟ್ಟಿದವರು ಇವರೇ. ಸರ್ವೇಶ್ವರನಿಗೆ ಮೀಸಲಾದ ಆಲಯವನ್ನು ಇವರು ನಿರ್ಮಿಸಿದರು ಮಾತ್ರವಲ್ಲ, ಅದನ್ನು ಶಾಶ್ವತ ಮಹಿಮೆಗಾಗಿ ಸಿದ್ಧಗೊಳಿಸಿದರು. 13 ನೆಹೆಮೀಯ, ಅದರಂತೆಯೇ ಹಿರಿದಾದುದು ನೆಹೆಮೀಯನ ಕೀರ್ತಿಯು ಬಿದ್ದು ಹೋದ ಗೋಡೆಗಳನ್ನು ಸರಿಯಾಗಿ ಎಬ್ಬಿಸಿದವನು ಇವನು, ಕದಗಳನ್ನು ಅಗುಳಿಗಳನ್ನು ಮಾಡಿಸಿದನು, ನಮ್ಮ ಮನೆಗಳನ್ನು ಮರಳಿ ಕಟ್ಟಿಸಿದನು. 14 ಹಿನ್ನೋಟ, ಹನೋಕನಂಥ ಮನುಷ್ಯನೇ ಸೃಷ್ಟಿಯಾಗಲಿಲ್ಲ ಭುವಿಯ ಮೇಲೆ, ಏಕೆಂದರೆ ಒಯ್ಯಲ್ಪಟ್ಟನವನು ಭುವಿಯ ಮೇಲಕ್ಕೆ. 15 ಅಂತೆಯೇ ಜೋಸೆಫನಂಥ ಮನುಷ್ಯ ಹುಟ್ಟಲಿಲ್ಲ, ಆಗಿದ್ದನವನು ತನ್ನ ಸಹೋದರರಿಗೆ ನಾಯಕ, ಜನಾಂಗಕ್ಕೆ ಆಧಾರ, ಅವನ ಎಲುಬುಗಳಿಗೂ ದೊರಕಿತು ಮಹಾಗೌರವ. 16 ಶೇಮನು, ಸೇತನು ಮಹಿಮಾನ್ವಿತರು ಎಲ್ಲ ಮಾನವರೊಳು, ಆದಾಮನೇ ಶ್ರೇಷ್ಠನು ಸೃಷ್ಟಿಯಲ್ಲುಂಟಾದ ಎಲ್ಲ ಜೀವಿಗಳೋಳು. ಸಿರಾಖನು, ಅಧ್ಯಾಯ 50. 1 ಮಹಾಯಾಜಕ ಸಿಮೋನ್, ಮಹಾಯಾಜಕನು ಒನಿಯನ ಮಗನೂ ಆದ ಸಿಮೋನನು ತನ್ನ ಜೀವನಕಾಲದಲ್ಲಿ ದೇವಮಂದಿರವನ್ನು ಜೀರ್ಣೋದ್ಧಾರ ಮಾಡಿದನು, ತನ್ನ ದಿನಗಳಲ್ಲಿ ಮಹಾದೇವಾಲಯವನ್ನು ಭದ್ರಪಡಿಸಿದನು. 2 ಕಟ್ಟಿಸಿದನವನು, ಅಸ್ತಿವಾರದಿಂದ ಹಿಡಿದು ಇಮ್ಮಡಿಗೋಡೆಯನ್ನು ಪೂರ್ತಿಯಾಗಿ ಮಹಾದೇವಾಲಯದ ಆವರಣದ ಗೋಡೆಯ ಕಟ್ಟಿಸಿದನು ಎತ್ತರವಾಗಿ. 3 ಇವನ ಕಾಲದಲ್ಲಿ ತೋಡಿ ಕಂಡುಹಿಡಿಯಲಾಯಿತು, ಕಂಚಿನ ಕಡಲು ಎಂಬ ಪಾತ್ರೆಯನ್ನು. 4 ತನ್ನ ಜನಾಂಗವು ಸೋತು ಹೋಗಬಾರದೆಂದು ಆಲೋಚನೆ ಮಾಡಿದನು, ಮುತ್ತಿಗೆಯ ಕಾಲಕ್ಕಾಗಿ ಪಟ್ಟಣವನ್ನು ಭದ್ರಪಡಿಸಿದನು. 5 ಘನ ಗಂಭೀರವಾಗಿ ಕಾಣಿಸಿಕೊಳ್ಳುತ್ತಿದ್ದನು, ಪವಿತ್ರಾಲಯದಿಂದ ಹೊರಬಂದಾಗ ಜನರು ಅವನ ಸುತ್ತಲೂ ಸೇರಿಬಂದಾಗ. 6 ಅವನಿದ್ದನು ಮೋಡಗಳ ಮಧ್ಯೆ ಬೆಳಗುವ ಬೆಳಗಿನ ಚುಕ್ಕೆಯಂತೆ, ಪೂರ್ಣಚಂದ್ರನಂತೆ. 7 ಮಹೋನ್ನತನ ಆಲಯದ ಮೇಲೆ ಹೊಳೆದ ಸೂರ್ಯನಂತೆ, ಘನಮೇಘಗಳ ಮಧ್ಯೆ ಮೆರೆಯುವ ಮಳೆಬಿಲ್ಲಿನಂತೆ. 8 ವಸಂತಕಾಲದ ಗುಲಾಬಿ ಹೂಗಳಂತೆ, ಬುಗ್ಗೆಯ ಬಳಿಯಲ್ಲಿರುವ ನೈದಿಲೆಯಂತೆ, ಬೇಸಿಗೆಯಲ್ಲಿ ಎದ್ದ ಧೂಪಮರದ ಅಂಕುರದಂತೆ. 9 ಧೂಪದ ಪಾತ್ರೆಯಲ್ಲಿ ಉರಿಯುವ ಸಾಂಬ್ರಾಣಿಯಂತೆ, ಚಿನ್ನದ ತಗಡಿನಿಂದ ಮಾಡಿದ ರತ್ನಖಚಿತ ಪಾತ್ರೆಯಂತೆ. 10 ಕಂಗೊಳಿಸುತ್ತಿದ್ದನು, ಫಲವನ್ನು ಬಿಡುವ ಓಲಿವ್ ಮರದಂತೆ, ಮುಗಿಲು ಮುಟ್ಟುವ ಹಾಗೆ ಬೆಳೆದ ತುರಾಯಿ ಮರದಂತೆ. 11 ವೈಭವದ ವಸ್ತ್ರವನ್ನು, ಗೌರವಯುತ ಪದಕವನ್ನು ಧರಿಸಿಕೊಂಡಾಗ, ಪವಿತ್ರ ವೇದಿಕೆಯ ಮೇಲೆ ಅವುಗಳೊಂದಿಗೆ ಏರಿದಾಗ ಪವಿತ್ರ ಸ್ಥಳದ ಆವರಣಕ್ಕೆ ಅವನೊಂದು ಭೂಷಣವಾಗಿದ್ದ. 12 ಯಾಜಕರ ಕೈಯಿಂದ ಅರ್ಪಣಾ ಭಾಗಗಳನ್ನು ತೆಗೆದುಕೊಂಡಿರಲು, ವೇದಿಕೆಯ ಅಗ್ನಿಕುಂಡದ ಬಳಿ ನಿಂತಿರಲು ಇತರ ಯಾಜಕರು ಅವನ ಸುತ್ತ ನಿಲ್ಲುತ್ತಿದ್ದರು. ಆಗ ಕಂಡುಬಂದನವನು, ಲೆಬ್ನೋನಿನ ದೇವದಾರು ಮರದಂತೆ ಸುತ್ತು ನಿಂತವರಿದ್ದರು, ಖರ್ಜೂರ ಮರದ ಕಾಂಡಗಳಂತೆ. 13 ಆರೋನನ ಪುತ್ರರೆಲ್ಲರೂ ನಿಂತುಕೊಳ್ಳುತ್ತಿದ್ದರು, ಇಸ್ರಾಯೇಲರ ಸಭೆಯ ಸಮ್ಮುಖದಲ್ಲಿ ಘನತೆ ಗೌರವದಿಂದ ಸರ್ವೇಶ್ವರನಿಗೆ ಅರ್ಪಣೆಗಳ ಹಿಡಿದು ಕೈಯಲ್ಲಿ. 14 ಬಲಿಪೀಠದ ಬಳಿ ಆರಾಧನೆಯನ್ನು ಮುಗಿಸಿದ ಬಳಿಕ ಮಹೋನ್ನತನು ಸರ್ವಶಕ್ತನೂ ಆದವಗೆ ಕಾಣಿಕೆಯನ್ನು ಸಮರ್ಪಿಸಿದ ನಂತರ ಬಟ್ಟಲಿಗೆ ಕೈಹಾಕಿ ದ್ರಾಕ್ಷೆಯ ರಸವನ್ನೆತ್ತಿ ಸುರಿಯುತ್ತಿದ್ದನ್ನು, ವೇದಿಯ ಬುಡಕೆ ಮಹೋನ್ನತನು ಸಕಲರ ಅರಸನೂ ಆದಾತನಿಗೆ ಸುಗಂಧವಾಗಿರುವಂತೆ. 15 ಬಲಿಪೀಠದ ಬಳಿ ಆರಾಧನೆಯನ್ನು ಮುಗಿಸಿದ ಬಳಿಕ ಮಹೋನ್ನತನು ಸರ್ವಶಕ್ತನೂ ಆದವಗೆ ಕಾಣಿಕೆಯನ್ನು ಸಮರ್ಪಿಸಿದ ನಂತರ ಬಟ್ಟಲಿಗೆ ಕೈಹಾಕಿ ದ್ರಾಕ್ಷೆಯ ರಸವನ್ನೆತ್ತಿ ಸುರಿಯುತ್ತಿದ್ದನ್ನು, ವೇದಿಯ ಬುಡಕೆ ಮಹೋನ್ನತನು ಸಕಲರ ಅರಸನೂ ಆದಾತನಿಗೆ ಸುಗಂಧವಾಗಿರುವಂತೆ. 16 ತರುವಾಯ ಆರೋನನ ಪುತ್ರರು ಆರ್ಭಟಿಸುತ್ತಿದ್ದರು, ತಗಡಿನ ತುತ್ತೂರಿಗಳನ್ನು ಊದುತ್ತಿದ್ದರು, ಮಹೋನ್ನತನನ್ನು ಆತನ ಎದುರಿನಲ್ಲೇ ಜ್ಞಾಪಕಪಡಿಸಲೆಂದು ಎಲ್ಲರಿಗೂ ಕೇಳಿಸುವಂತೆ ಮಹಾಧ್ವನಿಗೈಯುತ್ತಿದ್ದರು. 17 ಕೂಡಲೇ ಜನರೆಲ್ಲರೂ ನೆಲದ ಮೇಲೆ ಬೀಳುತ್ತಿದ್ದರು, ಬೋರಲಾಗಿ ತಮ್ಮ ಮಹೋನ್ನತ ಸರ್ವಶಕ್ತ ಸರ್ವೇಶ್ವರನನ್ನು ಆರಾಧಿಸುವುದಕ್ಕಾಗಿ. 18 ಆತನನ್ನು ಕೊಂಡಾಡುತ್ತಿದ್ದರು, ಗಾಯಕರು ಸ್ವರವೆತ್ತಿ ಇಡೀ ದೇವಮಂದಿರದಲ್ಲಿ ಕೇಳಿಸುತ್ತಿತ್ತ ರಾಗವು ಇಂಪಾಗಿ. 19 ಆರಾಧನೆ ಮುಗಿಯುವವರೆಗೆ ಜನರು ಪ್ರಾರ್ಥಿಸುತ್ತಿದ್ದರು, ಆ ಕರುಣಾಸಾಗರನನ್ನು, ಆ ಮಹೋನ್ನತನನ್ನು ಬೇಡಿಕೊಂಡು ಮುಗಿಸುತ್ತಿದ್ದರು ಆರಾಧನೆಯನ್ನು. 20 ಬಳಿಕ ಕೆಳಗಿಳಿದು ತನ್ನ ಕೈಗಳನ್ನೆತ್ತುತ್ತಿದ್ದನು, ಇಸ್ರಾಯೇಲ್ ಸಭೆಗೆ ದೇವರ ಆಶೀರ್ವಾದವನ್ನು ನೀಡುವುದಕ್ಕೆ, ಆತನ ಶ್ರೀನಾಮವನ್ನು ಉಚ್ಚರಿಸುವುದಕ್ಕೆ. 21 ತಲೆ ಬಾಗುತ್ತಿದ್ದರು, ಜನರು ಮತ್ತೊಮ್ಮೆ ಮಹೋನ್ನತನ ಆಶೀರ್ವಾದವನ್ನು ಸ್ವೀಕರಿಸುವುದಕ್ಕೆ.
22 ಪ್ರಬೋಧನೆ. ಈಗ ನೀವೆಲ್ಲರೂ ಕೊಂಡಾಡಿ ದೇವರನ್ನು. ಆತ ನಡೆಸುವನು ಮಹತ್ಕಾರ್ಯಗಳನ್ನು ಎಲ್ಲೆಡೆಗಳಲ್ಲೂ. ಹುಟ್ಟಿನಿಂದ ನಮ್ಮ ದಿನಗಳನ್ನು ಹೆಚ್ಚಿಸುವಂಥವನು ಆತನು. ಕೊಂಡಾಡಿ ತನ್ನ ಕರುಣೆಗನುಸಾರ ನಮ್ಮೊಂದಿಗೆ ವರ್ತಿಸುವ ದೇವರನ್ನು. 23 ಆತನು ನಮಗೆ ಉಲ್ಲಾಸದ ಹೃದಯವನ್ನು ದಯಪಾಲಿಸಲಿ, ನಮ್ಮ ದಿನಗಳಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ, ಅದು ಇಸ್ರಾಯೇಲರಲ್ಲಿ ಶಾಶ್ವತವಾಗಿರಲಿ. 24 ಹೀಗೆ ಆತನ ಕೃಪೆ ನಮ್ಮಲ್ಲಿ ದೃಢವಾಗಿರಲಿ, ತನ್ನ ಕಾಲದಲ್ಲಿ ಆತ ನಮ್ಮನ್ನು ಬಿಡುಗಡೆ ಮಾಡಲಿ. 25 2 ಜನಾಂಗಗಳ ವಿಷಯದಲ್ಲಿ ಸಿಟ್ಟುಗೊಂಡಿದೆ ನನ್ನ ಆತ್ಮ, ಮೂರನೆಯದು ಜನಾಂಗವೇ ಅಲ್ಲ. 26 ಸಮಾರ್ಯದ ಗುಡ್ಡದ ಮೇಲೆ ಕುಳಿತಿರುವವರು, ಫಿಲಿಷ್ಟಿಯರು ಹಾಗೂ ಶೆಕೆಮಿನಲ್ಲಿ ವಾಸಿಸುವ ಮೂಢರು. 27 ವಿದಾಯ ವಂದನೆ. ಜೆರುಸಲೇಮಿನ ಸಿರಾಖ, ಎಲ್ಲಾಜಾರನ ಮಗ ಯೆಹೂವನೆಂಬ ನಾನು ಈ ಗ್ರಂಥದಲ್ಲಿ ಜ್ಞಾನವನ್ನು, ವಿವೇಕವನ್ನು, ಸುಶಿಕ್ಷಣವನ್ನು ಬರೆದಿರುವೆನು, ನನ್ನ ಹೃದಯದಿಂದ ಸುಜ್ಞಾನವನ್ನು ಸುರಿಸಿರುವೆನು. 28 ಇವುಗಳನ್ನು ಅನುಸರಿಸುವವನು ಧನ್ಯನು, ಇವುಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವವನು ಜಾಣನು. ಸುರಖನು ಅಧ್ಯಾಯ 51 1 ಅನುಬಂಧ ವಂದನಾಗೀತೆ. ಹೇ ಸರ್ವೇಶ್ವರ, ಅರಸರೇ, ಸ್ತುತಿಸುವೆ ನಾ ನಿಮ್ಮನ್ನು, ನನ್ನ ರಕ್ಷಕರಾದ ದೇವರೇ, ಕೊಂಡಾಡುವೆ ನಾ ನಿಮ್ಮನ್ನು, ಸ್ತುತಿಸುವೆ ನಾ ನಿಮ್ಮ ನಾಮವನ್ನು. 2 ನೀವೇ ನನ್ನ ಪಾಲಕ ಹಾಗೂ ಸಹಾಯಕ, ನಿಮ್ಮ ನೆರವಿಂದ ನನ್ನ ದೇಶ ಪಾರಾಗಿದೆ ವಿನಾಶದಿಂದ, ವಂಚಿಸುವ ನಾಲಿಗೆಯ ಕುಯುಕ್ತಿಯಿಂದ, ಸುಳ್ಳಾಡುವ ತುಟಿಗಳಿಂದ. ನನ್ನ ಬಳಿ ನಿಂತವರೆದುರಿನಲ್ಲಿ ನೀವಾಗಿರುವಿರಿ ನನ್ನ ಸಹಾಯಕ. 3 ಕಾಪಾಡಿದಿರಿ ನನ್ನನ್ನು ನಿಮ್ಮ ಪರಮ ಕಾರುಣ್ಯದ ನಿಮಿತ್ತ, ನಿಮ್ಮ ನಾಮದ ಮಹತ್ತಿನ ಪ್ರಯುಕ್ತ. ರಕ್ಷಿಸಿದಿರಿ ನನ್ನ ಹಾಳು ಮಾಡಲು ಹಲ್ಲು ಕಡಿಯುತ್ತಾ ಸಜ್ಜಾಗಿದ್ದವರಿಂದ. ರಕ್ಷಿಸಿದಿರಿ ನನ್ನ ಜೀವತೆಗೆಯಲು ಹವಣಿಸುತ್ತಿದ್ದವರ ಕೈಯಿಂದ, ನನಗೆ ಬಂದೊದಗಿದ್ದ ಅನೇಕಾನೇಕ ಕಷ್ಟಗಳಿಂದ. 4 ನನ್ನ ಉಳಿಸಿದಿರಿ ಸುತ್ತುವರಿದ, ಉಸಿರುಗಟ್ಟಿಸುವ ಉರಿಯಿಂದ, ನಾನೇ ಹೊತ್ತಿಸಿದ ಬೆಂಕಿಯಿಂದ. 5 ಕಾಪಾಡಿದಿರಿ ಪಾತಾಳಗರ್ಭದ ಅಂತರಾಳದಿಂದ, ಹೊಲೆನಾಲಿಗೆಯಿಂದ, ಸುಳ್ಳುನುಡಿಗಳಿಂದ, ಅರಸನೆದುರಿಗೆ ಚಾಡಿ ಹೇಳಿದ ದುರ್ಜನರ ನಾಲಿಗೆಯಿಂದ. ನನ್ನ ಆತ್ಮ ಸಮೀಪವಾಗಿತ್ತು ಮರಣಕ್ಕೆ, ನನ್ನ ಪ್ರಾಣವು ಹತ್ತಿರವಾಗಿತ್ತು ಕೆಳಪಾತಾಳಕ್ಕೆ. 6 ಕಾಪಾಡಿದಿರಿ ಪಾತಾಳಗರ್ಭದ ಅಂತರಾಳದಿಂದ, ಹೊಲೆನಾಲಿಗೆಯಿಂದ, ಸುಳ್ಳುನುಡಿಗಳಿಂದ, ಅರಸನೆದುರಿಗೆ ಚಾಡಿ ಹೇಳಿದ ದುರ್ಜನರ ನಾಲಿಗೆಯಿಂದ. ನನ್ನ ಆತ್ಮ ಸಮೀಪವಾಗಿತ್ತು ಮರಣಕ್ಕೆ, ನನ್ನ ಪ್ರಾಣವು ಹತ್ತಿರವಾಗಿತ್ತು ಕೆಳಪಾತಾಳಕ್ಕೆ. 7 ಬಳಸಿ ಬಂದಿರಲವರು ನನ್ನ ಸುತ್ತಲೂ, ನನಗಿರಲಿಲ್ಲ ಸಹಾಯಕರಾರು. ನಿರೀಕ್ಷಿಸಿದೆ ನಾ ಮನುಜರ ಸಹಾಯವನ್ನು, ಅದು ಸಿಕ್ಕದೆ ಹೋಯಿತು. 8 ಆಗ ಸರ್ವೇಶ್ವರ, ನೆನೆಸಿಕೊಂಡೆ ನಾ ನಿಮ್ಮ ಕೃಪೆಯನ್ನು, ಯುಗಯುಗಾಂತರಕ್ಕೂ ಇರುವ ನಿಮ್ಮ ಕಾರ್ಯ ಸಾಧನೆಯನ್ನು. ನಿಮ್ಮನ್ನು ನಿರೀಕ್ಷಿಸಿಕೊಂಡಿರುವವರನ್ನು ಬಿಡಿಸುವವರು ನೀವು, ಶತ್ರುಗಳ ಕೈಯಿಂದವರನ್ನು ರಕ್ಷಿಸುವವರು ನೀವು. 9 ಭೂಮಿಯಿಂದ ಮೇಲಕ್ಕೇರಿಸಿದಿರಿ ನನ್ನ ಮನವಿಯನ್ನು ಬೇಡಿಕೊಳ್ಳಲು, ರಕ್ಷಿಸಿದಿರಿ ಮರಣದಿಂದೆನ್ನನ್ನು. 10 ನನ್ನೊಡೆಯನ ತಂದೆಯಾದ ಸರ್ವೇಶ್ವರನಿಗೆ ಮೊರೆಯಿಟ್ಟೆನು, ನನ್ನ ಕಷ್ಟಕಾಲದೊಳು, ಸೊಕ್ಕಿನವರ ವಿರುದ್ಧ, ಸಹಾಯವಿಲ್ಲದ ತರುಣದೊಳು ನನ್ನನ್ನು ಕೈಬಿಡಬೇಡವೆಂದು ಕೇಳಿಕೊಂಡೆನು. 11 ಎಡೆಬಿಡದೆ ನಾ ಕೀರ್ತಿಸುವೆ ನಿನ್ನ ನಾಮವನ್ನು, ಕೃತಜ್ಞತಾ ಸ್ತುತಿಯೊಡನೆ ನಿಮ್ಮನ್ನು ಕೊಂಡಾಡುವೆನು. ನೀವಾಲಿಸಿದಿರಿ ನನ್ನ ಮನವಿಯನ್ನು. 12 ವಿನಾಶದಿಂದ ನನ್ನನ್ನು ರಕ್ಷಿಸಿದಿರಿ, ಕಷ್ಟಕಾಲದಲ್ಲಿ ಎನ್ನನ್ನು ಕಾಪಾಡಿದಿರಿ ಎಂದೇ ಕೃತಜ್ಞತಾಸ್ತುತಿ ಸಲ್ಲಿಸುವೆ. ನಿಮ್ಮ ನಾಮವನ್ನು ಸರ್ವೇಶ್ವರ ಕೊಂಡಾಡುವೆ. 13 ಸುಜ್ಞಾನದ ಅನ್ವೇಷಣೆ. ನಾನಿನ್ನು ಎಳೆಯವನಾಗಿದ್ದಾಗ, ದೇಶಾಂತರ ಹೋಗುವುದಕ್ಕೆ ಮುನ್ನ ಬಹಿರಂಗ ಪ್ರಾರ್ಥನೆಯಲ್ಲಿ ಜ್ಞಾನವನ್ನರಸಿದೆನೆಯ. 14 ಮಹಾಮಂದಿರದ ಎದುರಿನಲ್ಲಿ ನಾನದನ್ನು ಕೇಳಿಕೊಂಡೆ, ಕಡೆಯವರೆಗೂ ಅದನ್ನು ಹುಡುಕಿದೆ. 15 ದ್ರಾಕ್ಷ ಹೂ ಬಿಡುವ ಕಾಲದಿಂದ ಫಲ ಬಿಡುವ ತನಕ ಜ್ಞಾನದಲ್ಲಿ ಆನಂದಿಸಿತು, ನನ್ನ ಹೃದಯ ಸರಳತೆಯಲ್ಲೇ ನಡೆಯಿತು, ನನ್ನ ಪಾದ ನಾನದನ್ನು ಅರಸುತ್ತಾ ಬಂದೆ ಯೌವನದಿಂದ. 16 ನನ್ನ ಕಿವಿಯನ್ನು ಕೊಂಚ ಬಾಗಿಸಿ, ಅದನ್ನು ಸ್ವೀಕರಿಸಿದೆ, ಅದರಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡೆ. 17 ಆದುದರಿಂದ ನಾ ಮುಂದುವರಿದೆ, ಸುಜ್ಞಾನ ನೀಡುವಾತನನ್ನು ನಾ ಕೊಂಡಾಡುವೆ. 18 ಅದನ್ನು ಅಭ್ಯಾಸಿಸಲು ನಿಶ್ಚಯ ಮಾಡಿದೆ, ಒಳಿತನ್ನು ಕುರಿತು ಆಸಕ್ತನಾದೆ, ನಾನೆಂದಿಗೂ ಆಶಾಭಂಗಪಡೆ. 19 ಹೋರಾಡಿತು ನನ್ನಾತ್ಮ, ಅದನ್ನು ಗಳಿಸಲು ನಿಷ್ಠೆಯಿಂದಿದ್ದೆ, ನನ್ನ ಕಾರ್ಯಕಷ್ಟದೊಳು ನನ್ನ ಕೈಯೆತ್ತಿದೆ, ಆಕಾಶದ ಕಡೆಗೆ ನನ್ನ ಅಜ್ಞಾನಕ್ಕಾಗಿ ನಾನೇ ಹಲುಬಿಕೊಂಡೆ. 20 ಇಚ್ಛೆಯಿಂದ ನಾನದರ ಮೇಲೆ ಮನಸ್ಸಿಟ್ಟೆ, ನಿರ್ಮಲತೆಯಲ್ಲಿ ಅದನ್ನು ಕಂಡುಕೊಂಡೆ, ಮೊದಲಿನಿಂದಲೇ ಅದರೊಂದಿಗೆ ಸೇರುವ ಬುದ್ಧಿಯನ್ನು ಪಡೆದೆ, ಇನ್ನು ನಾನೆಂದಿಗೂ ಅದನ್ನು ಕೈಬಿಡಲಾರೆ. 21 ನನ್ನ ಅಂತರಂಗ ಚಿಂತಿಸಿತು ಅದನ್ನು ಅರಸುವುದಕ್ಕಾಗಿ, ಒಳ್ಳೆಯ ಸ್ವಾಸ್ಥ್ಯವನ್ನು ಪಡೆದುಕೊಂಡೆ ಅದರಿಂದಾಗಿ. 22 ಪ್ರತಿಫಲವಾಗಿ ಕೊಟ್ಟರೂ ಸರ್ವೇಶ್ವರ ನನಗೆ ವಾಕ್ಚಾತುರ್ಯವನ್ನು, ಆದುದರಿಂದಲೇ ಕೊಂಡಾಡುವೆ ನಾನವರನ್ನು. 23 ಅಶಿಕ್ಷತರೇ, ನನ್ನ ಬಳಿಗೆ ಬನ್ನಿ, ಶಿಕ್ಷಣದ ಮನೆಯಲ್ಲಿ ತಂಗಿ. 24 ಈ ವಿಚಾರದಲ್ಲಿ ನಮಗೆ ಕೊರತೆಯಿದೆ ಎಂದು ನೀವು ಹೇಳುವುದೇಕೆ? ನಿಮ್ಮ ಆತ್ಮಗಳು ಬಹಳವಾಗಿ ದಾಹಗೊಂಡಿರುವುದೇಕೆ? 25 ನಾನು ಬಾಯ್ದೆರೆದು ಮಾತಾಡಿದೆ, ನೀವದನ್ನು ತೆಗೆದುಕೊಳ್ಳಿ ಹಣವಿಲ್ಲದೆ. 26 ನಿಮ್ಮ ಕೊರಳನ್ನು ಒಡ್ಡಿ ಅದರ ನೊಗಕ್ಕೆ ದೊರಕಲಿ, ಸುಶಿಕ್ಷಣ ನಿಮ್ಮ ಆತ್ಮಕ್ಕೆ ದೊರಕಲಿದೆ, ಅದು ನಿಮ್ಮ ಸಮೀಪದಲ್ಲೇ. 27 ಕಣ್ಣಾರೆ ನೋಡಿರಿ ನೀವಿದನ್ನು, ನಾ ಪಟ್ಟ ದುಡಿಮೆ ಅಲ್ಲ, ಪಡೆದ ವಿಶ್ರಾಂತಿ ಬಹಳ ಎಂಬುದನ್ನು. 28 ಪಡೆದುಕೊಳ್ಳಿ ಶಿಕ್ಷಣವನ್ನು, ಬೆಳ್ಳಿಯಿಂದ ಗಳಿಸಿಕೊಳ್ಳಿ ಬಂಗಾರವನ್ನು ಅದರಿಂದ. 29 ಆನಂದಿಸಲಿ ನಿಮ್ಮಾತ್ಮ ಸರ್ವೇಶ್ವರನ ಕೃಪೆಯಲ್ಲಿ, ನಾಚಿಕೆ ಪಡೆದಿರಿ ಆತನನ್ನು ಕೊಂಡಾಡುವುದರಲ್ಲಿ.
30 ಕಾರ್ಯ ಸಾಧಿಸಿರಿ ಕಾಲ ಬರುವ ಮುಂಚೆ ಪ್ರತಿಫಲವನ್ನೀಯುವನಾತ ಸೂಕ್ತ ಕಾಲದಲ್ಲೇ